ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶ ವಿಪ್ಲಾವಯನ್ಮಾವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 235ನೆಯ ಪ್ರವಚನ. ಧರ್ಮರಾಜ ಭೀಷ್ಮರಲ್ಲಿ ಮೋಕ್ಷ ಧರ್ಮದ ಬಗ್ಗೆ ಚಿಂತನೆಯನ್ನು ಮುಂದುವರಿಸಿದ್ದಾರೆ. ಭೀಷ್ಮರು ಅದಕ್ಕನುಗುಣವಾಗಿ ಕೆಲವು ಚಿಂತನೆಗಳ ಸಂವಾದಗಳ ಅನೇಕ ಇತಿಹಾಸಗಳ ಬೆಳಕನ್ನು ಚೆಲ್ಲಿದ್ದಾರೆ. ಈ ರೀತಿಯಾಗಿ ಮಹಾಭಾರತದ ಬಹಳ ದೊಡ್ಡ ಮಟ್ಟಿನ ಪಾಂಡವರ ದಿವ್ಯ ಚರಿತೆಯನ್ನು ಅವನ ವಂಶದ ಮುಂದೆ ಬೆಳಗಿಸಿದ ಪರೀಕ್ಷಿತನ ಮಗ ಜನಮೇಜಯ ಕೇಳುತ್ತಾ ಇದ್ದಾನೆ. ಅದನ್ನಲ್ಲಿ ವೈಶಂಪಾಯನರು ವೇದವ್ಯಾಸರ ಶಿಷ್ಯರು ತಿಳಿಸ್ತಾರೆ. ಈ ರೀತಿಯಾಗಿ ಕತೆ ನಡೆದಿತ್ತು ಅಂತ ನೈಮಿಷಾರಣ್ಯದಲ್ಲಿ ಶೌನಕರ ವಿದ್ಯಾರ್ಥಿಗಳಿಗೆ ರೋಮಹರ್ಷರ ಮಗ ಉಗ್ರಶ್ರವಸ್ಸು ಸೂತ ಬಿತ್ತರಿಸ್ತಾ ಇದ್ದಾನೆ. ಅದನ್ನು ನಾವಿವಾಗ ಇಷ್ಟು ದೊಡ್ಡ ಇತಿಹಾಸದ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನು ಕೇಳುತ್ತಾ ಇದ್ದೇವೆ. ಧರ್ಮರಾಜ ಹೇಳುತ್ತಾನೆ, ಅತಿಕ್ರಾಮದಿ ಕಾಲೇಸ್ಮಿನ್ ಸರ್ವಭೂತ ಕ್ಷಯಾವಹೆ. ಈಗ ಕಾಲಘಟ್ಟ ನೋಡಿದರೆ ಬಹಳ ಬಿರುಸಾಗಿದೆ. ಎಲ್ಲವೂ ಕಳೆದೋಗ್ತಾ ಉಂಟು. ಸಾವು, ನೋವು. ಈ ಎಡೆಯಲ್ಲಿ ಕಿಂ ಶ್ರೇಯ ಪ್ರತಿಬದ್ಧೇತ ತನಮೇ ಬುರುಗಿ ಪಿತಾಮಹ. ಅದರಲ್ಲಿ ಒಳಿತಾಗುವ ಕತೆ ಹೇಗೆ ಅಂತ ನಮಗೆ ಹೇಳಬೇಕಲ್ಲ, ನೀವು ತಿಳಿಸಿಬಿಡಿ ಅಂತ. ಆಗ ಭೀಷ್ಮರು ಬಹಳ ಚಂದವಾಗಿ ಎಲ್ಲವೂ ಕಾಲದಲ್ಲಿ ಕಳೆಯಲ್ಪಟ್ಟಾಗ ಉಳಿಯಬೇಕಾದ ಕತೆ ಹೇಗೆ ಅನ್ನೋದರ ಚಿಂತನೆಯಲ್ಲಿ ಒಂದು ತಂದೆ ಮಗನ ಸಂವಾದವನ್ನು ನಮ್ಮ ಮುಂದೆ ಇಡ್ತಾರೆ. ಅದರಲ್ಲಿಯೂ ಮಗ ಭಾರಿ ಬುದ್ಧಿಮಾಂತ, ಮೇಧಾವಿ. ಹಾಗಾಗಿ ಅವನ ಹೆಸರೇ ಮೇಧಾವಿ ಅಂತ. ಇದು ಪುತ್ರೇಣ ಸಂವಾದ, ಅಪ್ಪನಿಗೆ ಮಗನಿಗೆ ಆಗಿರತಕ್ಕಂತಹ ಸಂವಾದ. ಅಂದರೆ ಭಗವಂತ ನಮಗೆ ಗೊತ್ತು, ಕೇಳಿದ್ದೇವೆ. ಅಕಯ ಪ್ರವಿಸಂಭೂಮ ಸಕಾಹ ವಿಷ್ಣುವಾಚಕ ಅಂತ ದೇವರ ವಿಷಯದಲ್ಲಿ ಚಿಂತನೆ. ಆ ದೃಷ್ಟಿಯಿಂದ ಇದು ವಿವಾದ ಅಲ್ಲ, ಇದು ಗಲಾಟೆ ಅಲ್ಲ. ಭಗವಂತನ ಚಿಂತನೆಯಲ್ಲಿ ತಂದೆ ಮಕ್ಕಳಲ್ಲಿ, ತಂದೆ ಮಗನಲ್ಲಿ. ಹಾಗಾಗಿ ಮಗನ ಭಾರಿ ಬುದ್ಧಿಮಾಂತ ಇದ್ದಾನೆ. ಅವನ ಹೆಸರೇ ಮೇಧಾವಿ ಅಂತ ಹೇಳಿದೆ. ಅಂತಹ ಮೇಧಾವಿಯ ಮಾತುಕತೆಗಳು, ಅಪ್ಪನ ಜೊತೆಯಲ್ಲಿ ಆಗಿರತಕ್ಕ ಚಿಂತನೆಗಳು, ಇದನ್ನೊಂದು ಬಹಳ ಸುಂದರವಾಗಿ ನಡೆದ ಘಟನೆಯನ್ನು ಭೀಷ್ಮರು ಉಲ್ಲೇಖ ಮಾಡ್ತಾರೆ. ಮಗ ಕೇಳುತ್ತಾನೆ ಅಪ್ಪನ ಹತ್ರ ಬಹಳ ಚಂದವಾಗಿ. ಅವನು ಹೇಳುವುದರ ಬಗ್ಗೆ ಭೀಷ್ಮರು ಮಾತಾಡಿದ್ರು. ಸ್ವಬ್ರವೀತ್ ಪಿತರಂ ಪುತ್ರಃ. ಈ ಸಂವಾದದ ಒಟ್ಟು ತಾತ್ಪರ್ಯ ಏನಿದೆ ಅಂತ ಭೀಷ್ಮರು ಮೊದಲಿಗೆ ಧರ್ಮರಾಜನಲ್ಲಿ ಹೇಳುತ್ತಾರೆ. ಮಗ ಅಪ್ಪನಿಗೆ ಹೇಳಿದ, ಅಪ್ಪ ಹೇಗಿದ್ದ? ಸ್ವಾಧ್ಯಾಯ ಕರಣೇ ರಥಂ. ಅಧ್ಯಾಯ ಮಾಡಿಸಬೇಕು, ಕಲಿಬೇಕು, ಕಲಿಸಬೇಕು, ಕಲಿಬೇಕು ಅಂತ. ಮಕ್ಕಳಿಗೆ ಕಲಿಸಬೇಕು, ತಾನು ಕಲಿಬೇಕು. ಕಲಿಸುವಾಗಲೂ ಕಲಿತಂತೆ, ಮೊದಲು ಕಲಿತಿರಬೇಕು, ಪುರುಷೋತ್ತಾದ ಕಲಿಬೇಕು. ಸ್ವಾಧ್ಯಾಯ ಪ್ರವಚನೇ ವೇತಿ ನಾಕೋಮೌದ್ಗಲ್ಯ ತದ್ಧಿತಪಃ ಅಂತ ಹೇಳಿ ಶ್ರುತಿಯಲ್ಲಿ ಪ್ರಧಾನವಾಗಿ ನಿರಂತರವಾಗಿ ಓದುವುದು, ಓದಿಸುವುದು ಅದು ನಡೀತಾನೇ ಇರಬೇಕು. ಯಾವ ಜೀವಮಧೀತೆ ವಿಪ್ರಹ ಅಂತ ಸಾಯುವವರೆಗೂ ಅದಾಗಬೇಕಾದ ಸಂಗತಿ ಅಂತ ಹೇಳಿ ಅಪ್ಪ ಅದರಲ್ಲಿ ರತನಿದ್ದಾನೆ, ಆಸಕ್ತನಿದ್ದಾನೆ.
ಹೀಗಾಗಿ ಓದಿನಲ್ಲಿ ಆಸಕ್ತನಾದ, ಓದಿಸುವುದರಲ್ಲಿ ಅಭಿನಿವೇಶ ಪಡೆದ ಅಪ್ಪನನ್ನು ಕುರಿತು ಮಗ ಮಾತಾಡ್ತಾನೆ. ಏನು ಅಂತ? ಮೋಕ್ಷ ಧರ್ಮ ಅರ್ಥ ಕುಶಲ ಲೋಕತತ್ವ ವಿಚಕ್ಷಣ. ಜಗತ್ತಿನಲ್ಲಿನ ಎಲ್ಲ ತತ್ವಗಳ ಬಗ್ಗೆ ಹೆಚ್ಚು ಜಾಗೃತಿ ಉಳ್ಳವ, ಮೋಕ್ಷ ಧರ್ಮದೆಡೆಗೆ ಹೆಚ್ಚು ಆಸಕ್ತಿಯನ್ನು ಪಡೆದವ, ಅದರ ತಾತ್ಪರ್ಯವನ್ನು, ವಿಶೇಷವನ್ನು, ಅಲ್ಲಿನ ಭಗವಂತನನ್ನು ಚೆನ್ನಾಗಿ ತಿಳಿದುಕೊಂಡವ ಮಗ ಮಾತಾಡ್ತಾನೆ ಅಂತ. ಹೀಗೆ ಒಟ್ಟವರ ಮಾತುಕತೆ. ಮಗ ಅಪ್ಪನಲ್ಲಿ ಕೇಳುತ್ತಾನೆ, ಅಪ್ಪ ಧೀರಃ ಕ್ವಿನ್ಸಿತ್ತಾದ ಕುರಿಯಾತ್ ಪ್ರಜಾನನ್. ಒಬ್ಬ ಬುದ್ಧಿವಂತ, ಧಿಯಾ ರಮತೆ. ಧೀರ ಅಂದರೆ ಧೈರ್ಯಶಾಲಿ ಅಂತ ಹೇಳಿ, ರಾತ್ರಿ ಹೊತ್ತಿಗೂ ಹೋಗ್ತಾನೆ, ಬೇಕಾದರೆ ಒಬ್ಬನೇ ದಾರಿಯಲ್ಲಿ ತಿರುಗ್ತಾನೆ, ಜನಜಂಗುಳಿಯಲ್ಲಿ ಒಬ್ಬನೇ ಹೋಗಿ ಬರ್ತಾನೆ. ಅದಕ್ಕೆಲ್ಲ ಧೈರ್ಯ ಅದಲ್ಲ, ಶಬ್ದ ಅಲ್ಲ. ಧೀರ ಅಂದರೆ ಧಿಯಾರಮತೆ ಅಂತ. ಬುದ್ಧಿಯನ್ನು ಉಪಯೋಗಿಸಿಕೊಂಡು ಒಳ್ಳೆ ಶಾಸ್ತ್ರ ಚೌಕಟ್ಟಿನಲ್ಲಿ ಚಿಂತನೆಯನ್ನು ಸಾಗಿಸಿಕೊಂಡು ಯಾರು ಗಟ್ಟಿಗನಿದ್ದಾನೆ, ಇವತ್ತಿನ ಇಲ್ಲಿನ ಶಬ್ದ ಹೇಳೋದಾದ್ರೆ ಗಟ್ಟಿಗ ಅಂತ, ಗಟ್ಟಿಗನಿದ್ದಾನೆ ಅಂಥವನನ್ನು ಧೀರ ಅಂತೇವೆ. ಹಾಗೆ ಇವ ಕೇಳ್ತಾನೆ ಮಗ ಅಪ್ಪನ ಹತ್ರ, ಅವ ಧೀರಃ ಕಿಂಸಿತ್ ತಾತ ಕುರಿಯಾತ್ ಪ್ರಜಾನನ್. ಒಬ್ಬ ಒಳ್ಳೆ ತಿಳಿದವ ಯಾವುದನ್ನು ಚೆನ್ನಾಗಿ ಮಾಡಬೇಕು, ಅವನು ತಿಳಿದು ನಡೆಸಿಕೊಡಬೇಕು, ಹೇಗಿರಬೇಕು ಅವನ ಚರ್ಯೆ ಅಂತ. ಕ್ಷಿಪ್ರಂ ಹ್ಯಾಯು ಭ್ರಶ್ಯತೆ ಮಾನವಾನ. ಅದಕ್ಕೆ ಯಾಕೆ ಕೇಳಿದರೆ, ಏನಪ್ಪ ತಿಳಿದು ಮಾಡಲಿಕ್ಕೆ ಉಂಟು ಅಂತ ಏನಾದರೂ ಮಾಡ್ತಾ ಇರುವುದು, ಅದು ತನ್ನಷ್ಟಕ್ಕೆ ತಿಳ್ಕೊಂಡು ಬಿಡ್ತದೆ ಮುಂದಕ್ಕೆ, ಅದೆಲ್ಲ ಆಗುವುದಿಲ್ಲ. ಮನುಷ್ಯನ ಆಯುಷ್ಯ ಬೇಗನೆ ಕರಗ್ತಾ ಇರ್ತದೆ, ಅದರಿಂದ ತಡ ಮಾಡಲಿಕ್ಕೆ ಬರುವುದಿಲ್ಲ, ಹುಡುಕಿಕೊಂಡು ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಮೊದಲೇ ತಿಳಿದು ಬಿಟ್ಟು ಅದನ್ನೇ ನಡೆಸಿಬಿಟ್ರೆ ಚೆನ್ನಾಗಿ ಆಗುತ್ತಲ್ಲ. ಈಗ ಏನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು, ರೋಗ ಪರಿಹಾರ ಆಗ್ತದೆ, ಪುಷ್ಟಿಯನ್ನು ಕೊಡುತ್ತದೆ, ನೆಮ್ಮದಿ ಬರ್ತದೆ, ರುಚಿಯಾಗಿರ್ತದೆ ಅಂತ ಕೇಳದೆ ಹೋದರೆ, ನೋಡು, ತಿಂದುಕೊಂಡು ಹೋಗು, ಯಾವುದರಲ್ಲಿ ಆರೋಗ್ಯ ಆಗ್ತದೆ ಗೊತ್ತಾಗ್ತದೆ, ಎಲ್ಲಿ ಬಿಟ್ಟಬೇಕು ಅಂತ ಅರ್ಥ ಆಗ್ತದೆ, ಯಾವ್ದು ರುಚಿ ಉಂಟು ತಿಳಿತದೆ. ಹಾಗೆ ಮಾಡ್ತಾ ಕಾಡಿನಲ್ಲಿ ಕೂತವನಿದ್ದದ್ದನ್ನೆಲ್ಲ ಕಚ್ಚಿಕೊಂಡು ನೋಡಿಕೊಂಡು ಕೂತ್ಕೊಳ್ಳಿಕ್ಕೆ ಆಗ್ತದ? ಸಮಯ ಸಾಯ್ತದೆ. ಎಲ್ಲ ನೋಡಿಕೊಂಡು ಯಾವುದು ಒಳ್ಳೆಯದು ಅಂತ ಗೊತ್ತಾಗುವಾಗ ಅವನಿಗೆ 20-50 ವರ್ಷ ಆಗಿ ಹೋದರೆ ಹುಡುಕ್ತಾ ಅದಲ್ಲ ಇದಲ್ಲ ಅಂತ ಪರಿಚಯ ಇಟ್ಕೊಳ್ಬೇಕು, ಮತ್ತೆ ಅದನ್ನು ಗಮನಿಸಿಕೊಳ್ಳಬೇಕು. ನೋಡಿ, ಎಷ್ಟು ಸುಲಭ ಇಲ್ಲಲ್ಲ. ಅದನ್ನು ಮಾಡಿಕೊಟ್ಟಿದ್ದಾರಲ್ಲ ಈಗ ನಮಗೆ, ಯಾವುದನ್ನು ಹೇಗೆ ಎಲ್ಲಿ ಎಷ್ಟು ಬಳಸಿಕೊಂಡಾಗ ಯಾವ ರುಚಿಯಲ್ಲಿ ಏನಾಗ್ತದೆ, ಎಂಥ ಮದ್ದು ಎಂಥ ಕಾಯಿಲೆ ಹೋಗ್ತದೆ ಅಂತ. ಏನು ಅದ್ಭುತ! 16,000 ಗಿಡಮೂಲಿಕೆಗಳ, ಮರಮಟ್ಟುಗಳ, ಹಣ್ಣು ಹಂಪಲುಗಳ, ಬೀಜ ತೊಗಟೆಗಳ ಅಧ್ಯಯನ ನಡೆಸಿ ಮಾಡಿರತಕ್ಕವರ ಕ್ರಾಂತಿ ನಮ್ಮ ಇವತ್ತಿನ ಬಹಳ ಕಡಿಮೆ ಆಯುಷ್ಯವುಳ್ಳದರಲ್ಲಿ ಏನು ಹೇಳಲಿಕ್ಕಾಗತ್ತೆ? ಅದರಿಂದ ಮಗ ಹೇಳ್ತಾನಪ್ಪ, ಹಾಗೆಲ್ಲ ಆಗುವುದಿಲ್ಲ, ಆಯುಷ್ಯ ಕಡಿಮೆ ಇದೆ, ಅದನ್ನು ಏನು ಮಾಡಬೇಕು ಎನ್ನುವುದನ್ನು ಕಾಂಪ್ಯಾಕ್ಟ್ ಆಗಿ, ಪಿತಃ ತದಾಚಕ್ಷು ಯಥಾರ್ಥ ಯೋಗಂ. ನಮಗೆ ಅದು ಲಾಭ ಆಗಬೇಕು, ಅರ್ಥಯೋಗ ಆಗಬೇಕು, ಸಿಗಬೇಕು. ನಮಗೇನು ಸಿಗದೇ ಇದ್ದರೆ ಮಾಡಿದ್ರಲ್ಲಿ ಪ್ರಯೋಜನ ಏನುಂಟು? ಹಾಗಾಗಿ ಮಮ ಅನುಪೂರ್ವ ಏನ ಧರ್ಮಂಚರೇಯಂ, ನಾನು ಅದನ್ನು ಅನುಕೂಲವಾಗಿ ಕರೆಕ್ಟಾಗಿ ಮಾಡಿಕೊಂಡು ಬರಲಿಕ್ಕೆ ಆಗ್ತದೆ, ಅಪ್ಪ ಹೇಳಬೇಕು ನೀನು ಅಂತ. ನಾನು ಧರ್ಮ ಮಾಡಲಿಕ್ಕೆ ಉಂಟು, ಆದ್ರಿಂದ ಹೇಗೆ ಅದನ್ನು ನಡೆಸಿಕೊಡುವ, ಏನು ಚಿಂತನೆ ಅಂತ ಕೇಳುತ್ತಾನೆ. ಅಪ್ಪ ಚಂದವಾಗಿ ಮಗನಿಗೆ ಉತ್ತರ ಕೊಡುತ್ತಾನೆ. ಹೀಗೆ ಉಂಟು ನೋಡು, ವೇದಾನದೀತ್ಯ ಬ್ರಹ್ಮಚರ್ಯೇಣ ಪುತ್ರಾನಿಚ್ಛೇತ್ ಪಾಮನಾರ್ಥಂ ಪಿತೃಣ. ವೇದಾನದೀತ್ಯ, ಸಕಲ ವೇದಗಳನ್ನು ಅಭ್ಯಾಸ ಮಾಡಬೇಕು. ಸ್ವಲ್ಪ ಮೊತ್ತ ಜಾಸ್ತಿ ಹೇಳಿಬಿಟ್ಟವ. ಒಂದು ವೇದ ಅಲ್ಲ ಎನ್ನುವ ಅರ್ಥದಲ್ಲಿ 4 ವೇದ ಕಲೀಲಿಕ್ಕೆ ಅಂತ. ಒಂದು ವೇದಕ್ಕೆ 12 ವರ್ಷ ಅಂತ, ಅದು ಸುಮಾರು 40 ವರ್ಷವನ್ನು ಕಲೀಲಿಕ್ಕೆ ಉಂಟೀಗ ಹೇಳುವಾಗ. ಅದರಲ್ಲಿ ಕಲಿಯುವಾಗ ಗಮ್ಮತ್ತಿನಲ್ಲೆಲ್ಲ ಕಲೀಲಿಕ್ಕಿಲ್ಲ. ದಿನ ಮನೆಯಿಂದ ಹೋಗಿ ಬಂದು ಕಲಿತೇನೆ ಅಂದರೆ, ಮನೆಗೆ ಹೋಗಿ ಬಂದರೆ ಕಲೀಲಿಕ್ಕೆ ಬರುವುದಿಲ್ಲ. ಬ್ರಹ್ಮಚರ್ಯೇಣ ಭಗವದೆಚ್ಚರವನ್ನು ಸಂಪಾದನೆ ಮಾಡಲಿಕ್ಕೆ ದೈಹಿಕವಾಗಿ, ಮಾನಸಿಕವಾಗಿ, ವಾಚಿಕವಾಗಿಯೂ ಜೊತೆಯಲ್ಲಿ ಅವನು ಶುದ್ಧನಾಗಿ ದೇವರ ಚಿತ್ತನವನಾಗಿರಬೇಕು. ದೈಹಿಕವಾದ ಆಸೆ ಆಕಾಂಕ್ಷೆಗಳಿಗೆ, ಕಾಮಚಿಂತನೆಗಳಿಗೆಲ್ಲ ಅವನು ಹೋಗಿದ್ರೆ ಅದು ಮನೆಯಿಂದ ಬಂದು ಕಲೀಲಿಕ್ಕೆ ಬರುವುದಿಲ್ಲ, ಗೊತ್ತು. ಆದ್ರಿಂದ ವೇದಾನದೀತ್ಯ ಬ್ರಹ್ಮಚರ್ಯೇಣ ಪುತ್ರ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಮೊದಲಿಗೆ ಕಲಿ, ವೇದವನ್ನು ಕಲಿ, ವೇದಗಳನ್ನು ಕಲಿ ಅಂತ ಹೇಳಿಬಿಟ್ಟ. ಅಪ್ಪ ಮಗನನ್ನು ಗಟ್ಟಿಯಾಗಿದೆ ಮೊದಲೇ, ಪಕ್ಕಕ್ಕೆ ಹೋಗ್ಲಿಕ್ಕೆ ಬರುವುದಿಲ್ಲ. ಈಗ ಬಹುವಚನ ಇರ್ಲಿಕ್ಕೆ ಹೋಗಿ 3 ವೇದ ಆದರೂ ಕಲಿಯುವಾಗಲೂ 30-40 ವರ್ಷ ಆಗ್ತದೆ. ಅವನಿಗೆ 50ರ ಹತ್ತಿರಕ್ಕೆ ಬರ್ತದೆ.
ಮತ್ತೆ ಬೇಕಾದ್ರೆ ಮತ್ತೆ ಬೇಕಾದ್ರೆ ಪುತ್ರಾನಿಚ್ಛೇತ್ ಪಾವನಾರ್ಥಂ ಪಿತೃಣ, ಮತ್ತೆ ಮಕ್ಕಳನ್ನು ಪಡಿಬೇಕು. ಅದರಲ್ಲಿ ಬಹುವಚನ ಪುತ್ರಾನಿಚ್ಛೇತ್ ಅಂತ. ಒಂದು ಮಗನನ್ನು ಪಡೆಯುವುದಲ್ಲ, ಬಹಳ ಮಕ್ಕಳು ಬೇಕಾಗ್ತದೆ. ಒಂದು ಗಾರಸ್ಥ್ಯವನ್ನು ಅನುಭವಿಸಿಕೊಂಡು ತಂದೆ ತಾಯಿಗಳಿಗೆ ಪಿಂಡ ಹಾಕ್ಲಿಕ್ಕೆ ಬೇಕು, ಮತ್ತೊಂದು ಮೋಕ್ಷದಾನವನ್ನು ಅರಿಸಿಕೊಂಡು ಸನ್ಯಾಸಿಯಾಗಿ ಹೋಗ್ಲಿಕ್ಕೆ ಬೇಕು, ಮತ್ತೊಂದು ಬ್ರಹ್ಮಚರ್ಯದಲ್ಲಿ ನೈಷ್ಠಿಕದಲ್ಲಿ ಕೂತು ಅಧ್ಯಯನ ಮಾಡಿಕೊಂಡು ಇನ್ನೊಬ್ಬರಿಗೆ ಪಾಠ ಮಾಡಲಿಕ್ಕೆ ಬೇಕು. ಹೀಗೆ ಇನ್ನೊಂದು ತೀರ್ಥಯಾತ್ರೆ ಮಾಡಿಕೊಂಡು ಜಡಭರತನಾಗಿ ಯಾರನ್ನು ಏನನ್ನು ಲೆಕ್ಕಿಸಿಕೊಳ್ಳದೆ ಇಡೀ ಜಗತ್ತನ್ನೇ ಮರೆತು ಹೋಗತಕ್ಕಂಥ ನೆಲೆಯಲ್ಲಿ ಅವನ ಆತ್ಮಚರಿತೆ ಅದು ಆಗಬೇಕು. ಹಾಗಾಗಿ ಮಸ್ತು ಮಕ್ಕಳು ಬೇಕು ಹೇಳ್ತಾನೆ ಇವ. ಪುತ್ರಾನಿಚ್ಛೇತ್ ಪಾವನಾರ್ಥಂ ಪಿತೃಣ, ಅಪ್ಪಂದಿರ ಋಣ ಪರಿಹಾರಕ್ಕಾಗಿ, ಅವರ ಉದ್ಧಾರಕ್ಕಾಗಿ, ಅವರ ವಿಶೇಷವಾದಂತಹ ಪಾವಿತ್ರ್ಯಕ್ಕಾಗಿ ಮಕ್ಕಳನ್ನು ಪಡಿಬೇಕು ಅಂತಾನೆ. ಮತ್ತೆ ಅದೇನು ನಿರಂತರವಾದ ವ್ಯವಸ್ಥೆ ಅಲ್ಲ, ಏನು 8-10 ವರ್ಷದಲ್ಲಿ ಮುಗಿದೋಗುತ್ತೆ ಮಕ್ಕಳ ಚರಿತ್ರೆ. ಕೇಳಿದರೆ ಇವ ಹೇಳುತ್ತಾನೆ, ಅಗ್ನಿನಾಥಾಯ ವಿಧಿವತ್ ಚ ಇಷ್ಟ ಯಜ್ಞ, ಆನಂತರ ಅಗ್ನಿ ಕಾರ್ಯಗಳನ್ನೆಲ್ಲ ಮಾಡಬೇಕು. ಅಗ್ನಿಯಲ್ಲಿ ಭಗವಂತನ ಇತರ ದೇವತೆಗಳ ಉಪಾಸನೆಯನ್ನು ಮಾಡಬೇಕು. ಒಳ್ಳೆ ಕ್ರಮ ಪ್ರಕಾರ ಆಗಬೇಕು. ವಿಧಿವತ್ ಅಂದಾಗ ದಾನ ದಕ್ಷಿಣೆಗಳ ವ್ಯವಸ್ಥೆ, ಊಟೋಪಚಾರಗಳ ಕತೆ, ಮಂತ್ರತಂತ್ರಗಳ ವ್ಯವಸ್ಥೆ ಇವೆಲ್ಲ ಆಗಬೇಕು. ಏನು ಕಾಟಾಚಾರಕ್ಕಲ್ಲ. ಇಷ್ಟ ಯಜ್ಞ, ಮತ್ತೆ ಅವನಿಗೆ ಇಷ್ಟವಾದ ಯಜ್ಞಗಳನ್ನೆಲ್ಲ ಮಾಡಬೇಕು. ಅವನಿಗೆ ಯಾವುದೆಲ್ಲ ಬೇಕು ಅಂತ ಕಾಣುತ್ತದೆ ಅದನ್ನೆಲ್ಲ ನಡೆಸಿಕೊಡಬೇಕು. ಅವನಿಗೆ ಇಷ್ಟವಾಗಿರತಕ್ಕ ಮಂತ್ರಗಳನ್ನು ಪಡೆದಿರತಕ್ಕ ನೆಲೆಯಲ್ಲಿ ಬಹಳಷ್ಟು ಅಚ್ಚುಮೆಚ್ಚಿನ ಯಾಗ ಯಜ್ಞಗಳನ್ನೆಲ್ಲ ಮಾಡುತ್ತಾ ಅವಭೃತವನ್ನು ಮಾಡುತ್ತಾ ಕೊನೆಗೆ ವನಂ ಪ್ರವಿಶ್ಯಾತ ಮುನಿರ್ಬುಭೂಷೇತ್, ಮತ್ತೆ ಕಾಡಿಗೆ ಹೋಗಬೇಕು. ಎಲ್ಲ ಆದ ನಂತರ ಕಾಡಿಗೆ ಹೋಗಿ ವಿಶೇಷವಾಗಿ ಮುನಿಯಾಗಿ ಮೌನ ವಹಿಸಿ ಓಂಕಾರದ ಸರ್ವೇ ವೇದ ಯತ್ಪದ ಮಾಮನ ಅಂತ ಹೇಳ್ತಾ ತಪಾಂಸ್ಯ ಸರ್ವಾಣಿ ಚೇದ್ವದಂತಿ ಯದಿಚ್ಛಂದೋ ಬ್ರಹ್ಮಚರ್ಯಂಚರಿತಿ ತತ್ತೇ ಪದಂ ಸಂಗ್ರಹಣ ಬ್ರವೀಮಿ ಓಂ ಇತ್ಯೇತತ್ ಹೇಳಿದಾಗಿ ಓಂಕಾರೋ ವಿದಿತೋ ಏನ ಸಮರನ್ಯೇತರೋ ಜನ ಪ್ರಣವೋಪಾಸನೆ ಮಾಡ್ತಾ ಬಂದಿರತಕ್ಕ ಭಗವಂತನ ಚಿಂತನೆಯನ್ನು ಅಲ್ಲಿ ಶುದ್ಧವಾಗಿ ಮಾಡಲಿಕ್ಕೆ ನೋಡಬೇಕು. ಎಷ್ಟಂದ ಹೇಳಿದ ನೋಡಿ ಪ್ರೋಸೆಸ್. ಖಂಡಿತವಾಗಿ ಮಗ ಕೇಳಿದ ಪ್ರಶ್ನೆಯೂ ಸಹಜ, ಅದು ರಿಲೆವೆಂಟ್, ಉತ್ತರ ಅಷ್ಟೇ ಸ್ಪಷ್ಟ, ಅಷ್ಟೇ ವ್ಯಾಪ್ತ, ಪಕ್ಕ ಮುಗಿದೋಗುವುದಿಲ್ಲ, ಒಂದಕ್ಕೊಂದು ಲಿಂಕ್ ಕೊಂಡಿ ಎಲ್ಲ ಬಹಳ ಸುಂದರವಾಗಿ ಕಲಿತದ್ದಕ್ಕೆ ಕಲಿಸಲು ಸಿಗ ಮತ್ತೆ ಮಕ್ಕಳನ್ನು ಪಡೆದು ಅಷ್ಟೇ ಅಲ್ಲದೆ ಕಲಿತ ಮಂತ್ರಗಳನ್ನೆಲ್ಲ ಅಗ್ನಿ ಮುಖದಲ್ಲಿ ಭಗವಂತನ ದೇವತೆಗಳ ವಿಷಯದಲ್ಲಿ ಅದನ್ನು ಸಮರ್ಪಿಸುತ್ತಾ ಆ ಕೊನೆಗೆ ಏನೂ ಆಗದಿದ್ದಾಗ ಪರಿಪೂರ್ಣವಾಗಿ ಎಲ್ಲವನ್ನು ಅಗ್ನಿಯನ್ನು ಸಮಾರೋಪಗೊಳಿಸಿ ಕಾಡಿನಲ್ಲಿ ಭಗವಂತನ ಚಿಂತನೆ ಮಾಡುತ್ತಾ ಏಕಾಂಗಿಯಾಗಿ ಮೌನವಾಗಿ ಶ್ರೇಯಸ್ಸಿನ ಮಾರ್ಗ ಇದು ಅಂತ ಅಪ್ಪ ಚಂದ ಹೇಳಿದ. ಮಗ ಕ್ರಾಸ್ ಕ್ವಶನ್ ಮಾಡ್ತಾನೀಗ ನೋಡಿ, ಶುರುವಾಗತ್ತೆ ಈಗ ಅವನು. ಅಪ್ಪ ಏವಂ ಅಭ್ಯಾತೆ ಲೋಕೆ ಸಮಂತಾತ್ ಪರಿವಾರಿತೆ ಅಮೋಘಾಸು ಪತಂತೀಶು ಕಿಂ ಧೀರ ಇವ ಭಾಷಸೆ. ನೀನ್ ಎಂತದ ಗೌಜಿಯಲ್ಲಿ ಹೇಳ್ತಾ ಇದ್ದೀಯಲ್ಲ, ಇಲ್ಲಿ ಸುತ್ತಮುತ್ತಲೂ ಲೋಕ ಎಲ್ಲ ಹೊಡ್ಕೊಂಡಿದೆ, ಪೆಟ್ಟು ತಿಂದಿದೆ, ಸುತ್ತಲೂ ಅದನ್ನು ಆವರಿಸಿ ಬಿಟ್ಟಿದೆ, ಎಲ್ಲವೂ ಸಹ ಬೀಳ್ತಾನೆ ಉಂಟು, ಆಗ್ತಾನೆ ಇಲ್ಲ. ನೀನು ಬಾರಿ ಗಮ್ಮತ್ನಲ್ಲಿ ಗೌಜಿಯಲ್ಲಿ ಹೇಳ್ತಾ ಇದ್ದೀಯಲ್ಲ, ಎಷ್ಟು ಚೆನ್ನಾಗಿ. 100 ವರ್ಷದ ಪ್ಲಾನ್ ಇವನದ್ದು. ಕೇಳಲಿಕ್ಕೆ ಹೋದ್ರೆ ಏನು ಪ್ರಾಜೆಕ್ಟ್ ಕೇಳಿದ ತಕ್ಷಣ ಅಪ್ಪನ ಹತ್ರ ಏನು ಮಾಡುವ ಅಪ್ಪ ಕೇಳಿದರೆ ಅವ ಫುಲ್ A to Z ಫುಲ್ ಪ್ರಾಜೆಕ್ಟ್, ಬದುಕಿನ ಉದ್ದಿನ ಒಂದು 100 ವರ್ಷದ ಪ್ರಾಜೆಕ್ಟ್ ಕೊಟ್ಟೇ ಬಿಟ್ಟು. ನೋಡು, ಕಲಿ, ಆ ನಂತರ ಮದುವೆ ಆಗು, ಮಕ್ಕಳನ್ನು ಪಡೆ, ಆನಂತರ ಯಜ್ಞಗಳನ್ನು ನಡೆಸು, ಮತ್ತೆ ಮುದುಕನಾಗ್ತಿ ನೋಡು, ಕಾಡಿಗೆ ಹೋಗ್ತಿ, ಅಲ್ಲಿ ಮೌನ ಅಂದ್ರೆ ಕಿವಿ ಕೇಳೋದಿಲ್ಲ, ಮಾತು ಬರೋದಿಲ್ಲ, ಮತ್ತೆ ಮೌನ ಅಲ್ಲದೆ ಮತ್ತೆ ಎಂತ ಮಾಡೋದು, ಯಾರು ವಹಿಸಿಕೊಳ್ತಾನೆ. ಕಾಡಿಗೆ ಹೋಗಿ ಬಿಟ್ಟು ಬರ್ತಾರೆ ಮಕ್ಕಳೇ, ಅಪ್ಪ ಇಲ್ಲೇ ಉಂಟು ಕಾಡು ಹೇಳಿ, ಈ ಸೀದಾ ಹೋಗಿಬಿಡು. ಮತ್ತೆ ಹೇಳ್ತಾರೆ ಅದು ಡೆಂಡೆಂಡ್, ವಾಸ್ತವವಾಗಿ ಅದು ನಿಲ್ಲಿಸಬೇಡ ಹೋಗು ಅಂತಾರೆ. ಅವನಿಗೆ ಕಣ್ಣು ಸಹ ಕಾಣೋದಿಲ್ಲ, ಕತ್ತಲು ಬೇರೆ ಆಗಿರ್ತದೆ. ಹೋಗಿ ದಪ್ಪನೆ ಒಂದು ಹೊಂಡಕ್ಕೆ ಬಿದ್ದು ಸಾಯ್ತಾನೆ ಗೊತ್ತಿವರಿಗೆ, ಅದರಿಂದ ಹೋಗಿ ಬಿಡು ಅಂತಾರೆ ಅವರು. ಕಾಡು ಅವರೇ ತೋರಿಸ್ತಾರೆ, ಇಲ್ಲ ಅವರೇ ಬಿಟ್ಟು ಬರ್ತಾರೆ, ಇನ್ನೇನುಂಟು. ಒಳ್ಳೆ ಚಿತ್ರ ಆಯಿತು. ಹೇಳ್ತಾನೆ ಸುತ್ತಮುತ್ತಲು ಇಷ್ಟು ಆಕ್ರಮಣಗಳೆಲ್ಲ ಕಾಣುತ್ತಾ ಇವೆ ಅಪ್ಪ, ನೀನು ಗಮ್ಮತ್ತಲ್ಲಿ ಪ್ರಾಜೆಕ್ಟ್ ವರ್ಕ್ ಕೊಡ್ತಾ ಇದ್ದಿ 100 ವರ್ಷದ್ದೆಲ್ಲ ಎಂತ? ಅಪ್ಪ ಹೇಳ್ತಾನೆ ಎಂಥದ್ದು ಎಂತ ಸುತ್ತಮುತ್ತಲುಂಟು, ಎಂತ ಲೋಕ ಹಾಳಾಗ್ತಾ ಉಂಟು, ಎಂತ ಬೀಳ್ತಾ ಉಂಟು ಎಲ್ಲ ಹೇಳು ಮಾರಾಯ ಸರಿಯಾಗಿ. ಅದೆಂಥದ್ದು? ಕಥಂ ಅಭ್ಯಾಹತಃ ಲೋಕಕ್ಕೆ ಪೆಟ್ಟು ಬಿತ್ತು ಅಂತಿ. ಕೇನಮ ಪರಿವಾರಿತ ಎಲ್ಲ ಸುತ್ತಲೂ ಬಂದಿದ್ದಾರೆ ಅಂತೆ. ಎಂತ ಸುತ್ತ ಬಂದಿದೆ? ಏನು ಬಂದಿದೆ? ಅಮೋಘಾಸು ಪತಂತೀಶು ಅಂತ. ಎಂತ ಅಮೋಘಾಹ ಕಾ ಪತಂತಿ ಹತ್ರ ಪತಂತೀಹ, ಎಂಥದ್ದು ಬೀಳ್ತಾ ಉಂಟು ಇಲ್ಲಿ? ಸರಿ ಇಲ್ಲದ್ದು ಎಂಥದ?
ಕಿನ್ನು ಭೀಷಯಿಸಿ ಮಾಂ, ಏನು ನನ್ನನ್ನು ಎದುರಿಸುದ ನೀನು? ಮಗ ನೀ ಜೋರು ಮಾಡಿದ್ದೇನೆ ಎಂತ ನಾನು ಹೆದರ್ತೇನ? ಎಂತ ನನ್ನ ಜೋರು ಮಾಡಿದೆ ಅಂತ ನೀನು ಗದರಿಸುವುದೆಂತದ ಅಂತ ಅಪ್ಪ ಬಹಳ ಜೋರಾಗಿ ಮಗನಲ್ಲಿ ಕೇಳುತ್ತಾನೆ. ಎಂತ ಹೇಳಿದ್ ನೀನು? ಅಬ್ಬ ಹೇಳ್ತಾನೆ ಮಗ ಚಂದಾಗಿ, ಮೃತ್ಯುನಾ ವ್ಯಾಹತಃ ಲೋಕಃ, ಈ ಲೋಕಕ್ಕೆ ಪೆಟ್ಟು ಬಿದ್ದಿದ್ದನ್ನಲ್ಲ, ಸಾಮ ಹೊಡೆದಿದ್ದಾರೆ ಅಂತ. ಯಾವುದು ಸಾವು? ಮೃತ್ಯುನ ಅಭ್ಯಾತಃ ಲೋಕ, ಈ ಲೋಕಕ್ಕೆ ಸಾವು ಹೊಡೆದಿದೆ, ಮೃತ್ಯು ಹೊಡೆದಿದ್ದಾನೆ. ಮತ್ತೆ ಸುತ್ತಲೂ ಎಂತ ಉಂಟು ಹೇಳಿದ್ದು? ಓ ಜರಯ ಪರಿವಾರಿತ, ಸುತ್ತಲೂ ಮುದಿತನ ಉಂಟು, ಎಲ್ಲ ಕಡೆ ಜರ್ಜರಿತ ಆಗ್ತಾ ಇದ್ದಾರೆ, ಕಳ್ಕೊಳ್ತಾ ಇದ್ದಾರೆ. ಪೆಟ್ಟು ಬೀಳಲಿಲ್ಲ, ಸಾವು ಹೊಡಿಲಿಲ್ಲ, ಸಾವಿಗೆ ತಯಾರಾಗ್ತಾ ಇದ್ದಾರೆ. ಅದು ಸಾವೇ ಅಲ್ವ ಮತ್ತೆಂದು ಹೇಳಲಿಲ್ಲೇನು ವ್ಯಾಸನೆ ಹಿಂದೆ? ಅದು ಮುದುಕ ಅಂದ್ರೆ ಸ್ಥವಿರಹ ಮೃತಯೇವ ಸಹ ಅಂತ. ಜರ್ಜರಿತನಾಗಿದ್ದಾನೆ, ಜರಯಾ ಪರಿವಾರಿತ, ಎಲ್ಲಿ ನೋಡಿದರಲ್ಲಿ ಡಿಸ್ಕ್ರಿಮಿನೇಷನ್ ಕಾಣ್ತಾ ಉಂಟು, ಡಿಪ್ರಿಸಿಯೇಷನ್, ಸವಕಳಿ ಇಳಿತಾ ಉಂಟು. ಚಂದವಾದ ಒಳ್ಳೆ ಮಾತನ್ನು ಹಿಡಿದು ಜಗತ್ತಿಗೆ ಕೊಡ್ತದೆ ಅಂತೇಳಿ ಇರುವ ಒಂದು ಚಂದವಾದಂತಹ ಪೀಸ್ ತಗೊಂಡ್ರೆ ಅದರ ಮೇಲೆ ಗೆರೆ ಹಾಕಿ ಬಿಡ್ತಾರೆ, ಅದನ್ನು ಹಾಳು ಮಾಡ್ತಾರೆ. ಮರುದಿನದಲ್ಲೇ ಗೆರೆ ಬೀಳಲಿ ಶುರುವಾಗುತ್ತೆ. ಹಾಗಾಗಿ 1000 ದಿನ ಆದಾಗ 1000 ಗೆರೆ ಬಿದ್ದು ಯಾವುದು ಯಾರಿಗೇನು ಕಾಣದಾಗಿ ಮಾಡ್ತಾರೆ. ಅವರೇ ಹಾಕಿರುವಂಥದ್ದು, ಅವರೇ ವೈರಸ್ ಹಾಕಿರ್ತಾರೆ, ಅವರೇ ಅನ್ಯಾಯ ಮಾಡಿರ್ತಾರೆ. ಒಂದು ಕಡೆಯಿಂದ ಪ್ರೊಡಕ್ಷನ್ ಕೊಡ್ತಾರೆ, ಇನ್ನೊಂದು ಕಡೆಯಲ್ಲಿ ಪ್ರೊಡಕ್ಷನ್ ಮೇಲೆ ವೈರಸ್ ಬಿಡ್ತಾರೆ. ಮನುಷ್ಯನನ್ನು ಕೊಲ್ಲುವ ರೀತಿ ಹಾಗೆ ಜನ ದೇಹ, ಹಾಗೆ ದೇಹ ದೇವರು ಕೊಟ್ಟ, ಒಳಗಿಂದಿಷ್ಟು ಅದರೊಳಗೆ ವೈರಸ್ ಹಾಕಿ ಬಿಟ್ಟ, ದಿನ ಜರ್ಜರಿತ ಆಗ್ತಾ ಇರ್ತದೆ. ಮತ್ತದು ಬೀಳುದಂತ ಹೇಳಿದ್ದೀರಿ, ಅಮೋಘಾಸು ಪತಂತೀಶು ಅಂತ. ಅಯ್ಯೋ ಅಹೋರಾತ್ರ ಪತಂತಿಯತೆ, ಹಗಲು ರಾತ್ರಿ ಬೀಳುತ್ತಾನೆ ಉಂಟು, ಹೋಗ್ತಾನೆ ಉಂಟು. ನನ್ನ ಕಸ್ಮಾನ್ನ ಬುದ್ಧಿ ಅರ್ಥ ಆಗುದಿಲ್ಲ ನಿನಗೆ? ಈಗ ನಿನಗೆ ಎಚ್ಚರ ಆಯ್ತು ಹೇಗೆ ಹೇಳ್ತಾನೆ. ಅಮೋಘಾಹ ರಾತ್ರೆಯಶ್ಚಾಪಿ ನಿತ್ಯ ಮಾಯಾಂತಿ ಯಾಂತೀಶು. ರಾತ್ರಿ ಬರ್ತದೆ ಹೋಗ್ತದೆ, ರಾತ್ರಿ ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ, ಮುಗೀತು 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 ಮುಗೀತು. ಇಷ್ಟೇಯಾ? ಇದು ನಂಗೆ ಗೊತ್ತುಂಟು ಅಂದವಪ್ಪ. ಯಥಾಹಮೇತ ಜಾನಾಮಿ ನ ಮೃತ್ಯು ತಿಷ್ಠತೀತಿಹ, ಸಾವು ಇದೆ, ನಿಲ್ಲಲಾರದು, ಕೇಳುವುದಿಲ್ಲ ಅನ್ನೋದೆಲ್ಲ ನನಗೆ ಗೊತ್ತಿದೆ. ಯಾರಿಲ್ಲ ಹೇಳಿದ್ದು? ಈಗ ಕಲಿಬೇಕು ನಾನು ಹೇಳಿದ್ದೇನೆ, ಸಾವು ಉಂಟು ಕಲಿಯೋದು ಕೂತ್ಕೊಳ್ಳೋದ? ಮಕ್ಕಳಾಗ್ಬೇಕು ನಾನು ಹೇಳಿದ್ದೇನೆ, ಸಾವು ಬರ್ತದೆ ಮಕ್ಕಳಾಗೋದಿಲ್ಲ ಹೇಳೋದ? ಯಜ್ಞಗಳು ಮಾಡ್ಬೇಕು ಹೇಳಿದೆ, ಸಾವು ಬರ್ತದೆ ಯಜ್ಞ ಆಗಿದೆ ಮಾಡದೇ ಇರುದ? ಕಾಡಿ ಹೋಗಿ ಹೇಳಿದ್ದೇನೆ, ಸಾವು ಬರ್ತದೆ ಅಂತ ಕಾಡಿ ಹೋಗದೇ ಇರುದಾ? ಎಂತ ಧರ್ಮ ಮಾಡದೇ ಇರ್ಲಿಕ್ಕಾಗಿದೆ? ಸಾವು ಬರ್ತದೆ ಅನ್ನೋದು ನನಗೆ ಗೊತ್ತುಂಟು. ಸ್ವಹಂಕತಂ ಪ್ರತೀಕ್ಷಿಷ್ಯೆ ಜಾಲೇನೇಮ ಆವೃತಃ ಚರನ್. ನಾನು ಹೇಗೆ ನಂಬುದು, ಹೇಳುವುದು, ಕಾಣುವುದು? ಸುತ್ತಮುತ್ತಲು ಜಾಲರಿಗಳಂತೆ, ಬಲೆಗಳಂತೆ ನಮ್ಮನ್ನು ಆವರಿಸಿ ಬಿಟ್ಟಿದೆ. ನಾವು ಹೇಗೆ ನಡಿಲಿಕ್ಕೆ ಆಗ್ತದೆ? ಹೇಗೆ ಕೆಲಸ ಮಾಡಲಿಕ್ಕೆ ಆಗ್ತದೆ? ಹೇಗೆ ಬದುಕನ್ನು ಸವಿಸ್ಲಿಕ್ಕೆ ಆಗ್ತದೆ? ಹೇಗೆ ತಿನ್ಲಿಕ್ಕೆ ಆಗ್ತದೆ? ಹೇಗೆ ತಿಳಿಲಿಕ್ಕೂ ಆಗ್ತದೆ? ಕೇಳತಾನಪ್ಪ, ಹೇಗುಂಟು ಹೇಳು ಅಂತ. ಅದಕ್ಕೆ ಮಗ ಇನ್ನು ವಿವರಣೆ ಕೊಡಬೇಕು. ವಿಷಯ ಇಷ್ಟ: ರಾತ್ರ್ಯಾಂ ವ್ಯತೀತಾಯಾಮ್ ಆಯುರಲ್ಪತರಂ ಯದ. ಒಂದು ದಿನ ಕಳೀತು ಅಂದ್ರೆ ಅಪ್ಪ, ಒಂದು ರಾತ್ರಿ ಹೋಯ್ತು ಅಂದ್ರೆ ಒಂದು ಆಯುಷ್ಯ ಕಮ್ಮಿ ಆಯ್ತಾ? ಅವನೊಂದಿಷ್ಟು ಆಯುಷ್ಯ ಬದುಕ್ತಾನೆ ಅಂದ್ರೆ ಒಂದಿನ ಮೈನಸ್ ಆಗಿ ಆಯ್ತು, ನನ್ನಷ್ಟಕ್ಕೆ ಹೋಗಿ ಆಯ್ತು. ತದೈವ ವಂದ್ಯಂ ದಿವಸಂ ಇತಿ ವಿಂದ್ಯಾ ವಿಚಕ್ಷಣ. ಹಾಗೆ ಒಂದು ದಿನ ಸತ್ತೋಯ್ತು ಅಂತ ತಿಳ್ಕೊಳ್ಬೇಕು. ಸಾಯುವಂತ ಅವಧ್ಯಾದ್ನ ಎಲ್ಲಿ ವರ ಸಿಕ್ಕಿದೆ ಅವನಿಗೆ? ಇಲ್ಲ. ಒಂದು ದಿನ ತನ್ನಷ್ಟಕ್ಕೆ ಸತ್ತಿತು ಅಂದ್ರೆ ಇವನ ಬಾಳಿನಲ್ಲಿ ಒಂದು ದಿನ ಸತ್ತಿತು ಅಂದ್ರೆ ಇವ ಒಂದು ದಿನ ಸತ್ತ. ಒಂದಿಷ್ಟು ದಿನ ಬದುಕುವವ ಒಂದಿನ ಸತ್ತಾಯ್ತು. ಲೆಕ್ಕ ಹಾಕಿ ಅಪ್ಪ. ಹೇಗೆ ಅಂದ್ರೆ ಗಾಧೋದಕ್ಕೆ ಮತ್ಸ್ಯೈವ ಸುಖಂ ಇಂದೇತ ಕಸ್ತದ. ಅಲ್ಪ ನೀರಿದೆ, ಅಗಾಧ ನೀರಿಲ್ಲ, ಗಾಧ ಮೇಲಕ್ಕೆ ಮೇಲಕ್ಕೆ ಇದೆ ನೀರು. ಮೀನಿದೆ, ಗ್ಯಾರಂಟಿ ಉಂಟು ಅದರ ಬದುಕು. ಯಾವತ್ತು ಮೇಲಿನ ನೀರು ಕಾಯಿ ಆಗ್ತದೆ, ಆವಿಯಾಗಿ ಹೋಗ್ತದೆ, ಹೊಸರು ಬತ್ತದದೆ, ಹೊತ್ಕೊಂಡು ಹೋಗ್ತಾರೆ, ಹರಿದು ಬಿಡುತ್ತದೆ, ಗೊತ್ತಿಲ್ಲ. ಎಷ್ಟು ಚಾನ್ಸ್ ನೋಡಿ. ಮೇಲಿನಿಂದ ಸೂರ್ಯನಿಂದ ಒಣಗಬಹುದು, ನೀರು ನೆಲ ಕುಡಿಬಹುದು, ಎಲ್ಲಿಯೋ ಚಾನೆಲ್ಗಳಲ್ಲಿ ಮತ್ತೊಂದು ತೂಮಿನಲ್ಲಿ ಅದು ಹರಿದು ಹೋಗ್ಬೋದು, ಅಥವಾ ಯಾರೋ ಹೋಗಿ ನೀರನ್ನು ತೆಗಿಬಹುದು. ಎಷ್ಟು ಚಾನ್ಸ್ ಉಂಟು ನೋಡಿ. ಎಷ್ಟು ಬಗೆಯಿಂದ ನೀರನ್ನು ತೆಗಿಲಿಕ್ಕೆ ಕಮ್ಮಿ ನೀರಿದ್ದಾಗ. ಗಾಧೋದಕ್ಕೆ ಮತ್ಸ್ಯೈವ ಸುಖಮ್ಮಿಂದೇತ ಕಸ್ತದ. ಆದ್ದರಿಂದ ದಿನನಿತ್ಯ ಮೈನಸ್ ಆಯ್ತು ಹೇಳಿದ ತಕ್ಷಣ ಯಾರಿಗೆ ಖುಷಿ ಆಗ್ತದೆ? ಕಮ್ಮಿ ಇದ್ದ ನೀರಿನಲ್ಲಿ ಮೀನು ಏನು ಯೋಚನೆ ಮಾಡುತ್ತೆ? ಎಟ್ ಎ ಟೈಮ್ 4 ಕಡೆಯಲ್ಲಿ ಹೋಗ್ಬೋದು. ಒಂದು ದಿನದ ಬಿಸಿಲಿನಲ್ಲಿ ಒಂದಿಷ್ಟು ನೀರಾಮಯ ಆಗುತ್ತೆ.
ಒಂದು ದಿನದಲ್ಲಿ ನೆಲದಲ್ಲಿ ಇಷ್ಟು ನೀರು ಖಾಲಿ ಆಗುತ್ತೆ, ಹಿಂಗೆ ಕೆಳಗೆ ನೀರು ಕೆಳಗೆ ಹೋಗುತ್ತೆ. ಒಂದು ದಿನದಲ್ಲಿ ನೀರು ಹರಿದಾಗತ್ತೆ, ಆಚೀಚೆ ಅಲ್ಲಾಡಿ. ಒಂದು ದಿನದಲ್ಲಿ ಯಾರು ಹೊತ್ಕೊಂಡು ಹೋಗ್ಬೋದು ಎಷ್ಟೋ ನೀರು. ಪಂಪ್ ಮಾಡ್ತಾರೆ, ಇವತ್ತು ತೆಗಿತಾರೆ. ಪಂಪ್ ಅಲ್ಲದ್ರಿಂದ ಪಣೆ ಹಾಕ್ತಿದ್ರು, ಹೀಗೆ ಹಾರಿಸಿ ತೆಗಿತಿದ್ರು ನೀರನ್ನು. ಏನು ಮಾಡುವ? ಅದನ್ನ ಒಂದು ದಿನ ಹೋಯ್ತು ಅಂದರೆ ಒಂದು ಸಾವು ಬಂತು ಎನ್ನುವುದರಲ್ಲಿ ಏನು ತಪ್ಪೇ ಇಲ್ಲ, ಯಾರಿಗೂ ಖುಷಿಯಾಗಲಿ ಸಾಧ್ಯವೇ ಇಲ್ಲ. ಅನವಾಪ್ತೇಶು ಕಾಮೇಶು ಮೃತ್ಯುರಭ್ಯೇತಿ ಮಾನವ. ಅವರು ಯೋಚನೆ ಮಾಡೋ ಮುಂಚೆಯೇ, ಬಯಕೆಗಳನ್ನು ಈಡೇರಿಸುವ ಮುಂಚೆಯೇ, ಬೇಕುಗಳಾಗದ ಮುಂಚೆಯೇ ಸಾವು ಅವರನ್ನು ಬಂದು ಕಬಳಿಸಿಕೊಂಡು ಹೋಗೇ ಬಿಡುತ್ತದೆ. ಇಟ್ಕೊಂಡಿದ್ದಾನೆ, ಅದಾಗಲಿಕ್ಕಿದೆ ಇದಾಗಲಿಕ್ಕಿದೆ, ನೀನು ಹೇಳಿದೆಲ್ಲ, ಓದಲಿಕ್ಕೆ ಉಂಟು ಮುಂಚೆ ಹೋಗುತ್ತೆ, ಮಕ್ಕಳಾಗಲಿಕ್ಕೆ ಉಂಟು ಹೋಗಿಬಿಡುತ್ತದೆ, ಯಜ್ಞ ಮಾಡಲಿಕ್ಕೆ ಉಂಟು ಹೋಗಿಬಿಡ್ತಾನೆ, ಕಾಡಿ ಹೋಗ್ಲಿಕ್ಕೆ ಉಂಟು. ಎಂಥದ್ದು ಕಾಡಿ ಹೋಗ್ಲಿಕ್ಕೆ ಉಂಟು? ಮೂಳೆಯ ಇವನದ್ದು ಕೊನೆಗೆ ಯಾವುದೋ ತೀರ್ಥಕ್ಕಾಗಲಿಕ್ಕೆ ಏನಿಲ್ಲ, ಎಲ್ಲಿ ಬರ್ತದೆ ಅಂತಾನೆ, ಯಾವುದಿಲ್ಲ. ಯಾವುದನ್ನೆಲ್ಲ ಬಯಸಿಕೊಳ್ಳುತ್ತಾನೋ ಬಯಕೆಗಳು ರಾಶಿ ಉಳಿದಾಗಲೇ ಇವನು ಖಾಲಿ ಆಗ್ತಾನೆ. ಬಯಕೆಗಳು ಒಂದೆರಡು ಉಳಿದಲ್ಲ, ಬಯಕೆ ರಾಶಿ ಉಂಟು, ಇವ ಖಾಲಿ ಇಲ್ಲ. ಪ್ರಯೋಜನ ನವಾಪ್ತೇಶು ಕಾಮೇಶು, ಯಾವ ಕಾಮನೆಗಳು ಅವನಿಗೆ ಪೂರ್ಣವಾಗಿ ಕೈಗೂಡುವುದಿಲ್ಲ. ಅದರ ಮೊದಲೇ ಅವನು ಹೋಗಿರ್ತಾನೆ, ಮೃತ್ಯು ಮಾತಾಡಿರ್ತದೆ. ಪುಷ್ಪಾಣೀವ ವಿಚಿನ್ವಂತ ಅನ್ಯತ್ರ ಗತಮಾನಸಂ ಮೃಕೀವ ಉರಣಂ ಅದು ಅಸಾಧ್ಯ ಮೃತ್ಯುರಾದಾಯ ಗಚ್ಚತಿ. ಬಹಳ ಚೆನ್ನಾಗಿದೆ ಒಂದು ದೃಷ್ಟಾಂತ ಹೇಳ್ತಾನ, ಆಡಿನ ದೃಷ್ಟಾಂತ. ಆಡು ಯೋಚನೆ ಮಾಡ್ತಾ ಉಂಟು, ಏನನ್ನು ಕೇಳಿದರೆ ಹೆಣ್ಣಾಡನ್ನು, ಅದಕ್ಕೆ ಸಮಯ ಆಗ. ಹಾಗಾಗಿ ಹೆಣ್ಣಾಡಿನ ಬಗ್ಗೆ ಅದಕ್ಕೆ ತಲೆ ಓಡಿದೆ. ಅದು ಗರ್ಭವತಿ ಅಂದರೆ ಅದಕ್ಕೆ ಗರ್ಭ ಹಿಡಿಲಿಕ್ಕೆ ಆಗುವ ಯೋಗ್ಯತೆ ಉಂಟಾ ಇಲ್ವಾ ಎನ್ನುವುದರಲ್ಲಿ ಯೋಚನೆ ಮಾಡುತ್ತಾ ಇದೆ. ಆ ಹೊತ್ತಿನಲ್ಲದು ತಾನು ತನ್ನನ್ನು ಒಪ್ಪಿಸಿಕೊಳ್ಳಬಹುದು, ಅಪ್ಪಿಸಿಕೊಳ್ಳಬಹುದು ಅಂತ ಅರ್ಥದಲ್ಲಿ ಕಾಯ್ತಾ ಉಂಟು. ಹೀಗೆ ಲೆಕ್ಕ ಆಗ್ತಾ ಇದೆ, ಈ ಹೆಣ್ಣು ಆಡು ಯಾವುದು, ಈ ಹೆಣ್ಣು ಆಡುಗಳಲ್ಲಿ ಯಾವುದು ಈಗ ಸಮಯವನ್ನು ಪಡೆದಿದೆ, ಅಂದರೆ ಮೆಚೂರ್ ಆಗಿದೆ ಅನ್ನೋದ್ರ ಯೋಚನೆ ಮಾಡ್ತಾ ಇದೆ. ಅಂದಾಗ ಈಜಗಳಿಂದ ತೋಳ ಮೆಲ್ಲ ಬಂದು ಆ ಆಡನ್ನು ಗಮಕ್ಕೆ ಹಿಡ್ಕೊಂಡು ಹೋಯ್ತು. ಇದು ಲೆಕ್ಕ ಆಗ್ತಾ ಉಂಟು, ನಾನು ಆ ಹೆಣ್ಣನ್ನು ಆಡನ್ನು ಪಡಿತೇನೆ, ಅದರಲ್ಲಿ ಮತ್ತೆ ನಾನು ಮರಿಯನ್ನು ಮಾಡ್ತೇನೆ, ಆ ನಂತರ ನಾನು ಸುಖವಾಗಿ ಹಾರ್ತೇನೆ ಎನ್ನ ಹೇಳ್ತಾ ಉಂಟು. ಅದು ಎಲ್ಲಿಯೂ ಮಾಡ್ತಾ ಉಂಟು. ಅಷ್ಟೊತ್ತಿನಲ್ಲಿ ತೋಳ ಇದನ್ನು ಹಿಡ್ಕೊಂಡು ಹೋಗಿ ಆಗಿದೆ. ಈಗ ಗಂಡಾಡಿನ ಕಥೆ ಏನಾಗಿದೆ ಹಾಗಾಗಿದೆ. ಹೂಗಳನ್ನು ಕೊಯ್ಲಿಕ್ಕೆ ಹೋಗಿದ್ದಾನೆ, ಚಂದ ಚಂದದ ಹೂಗಳು, ಮೇಲಕ್ಕಿವೆ ಕೆಳಕ್ಕಿವೆ, ಆಚೆ ಇವೆ ಈಚೆ ಇವೆ, ಚಂದ ಇದೆ, ಮತ್ತೊಂದಿದೆ, ದೊಡ್ಡದಿದೆ, ಸಣ್ಣದಿದೆ. ಹತ್ತಿದ್ದಾನೆ, ಆಚೆ ಹೋಗಿದ್ದಾನೆ, ಇನ್ನೊಂದು ಗೆಲ್ಲಿ ಹತ್ತಾನೆ. ಅವನಿಗೆ ಮನಸ್ಸು ಹೂವಿನ ಮೇಲೆ, ಆದರೆ ಗೆಲ್ಲು ಎಷ್ಟು ಗಟ್ಟಿ ಇದೆ ಕಾಣಲಿಲ್ಲ. ಇದು ಕೊನೆಯ ಹೂವಿನ ಚಯನೋ ಇರಬಹುದು ಅವನಂತ. ಕಾಲಡಿಯಲ್ಲಿ ಏನು ಸುತ್ತಿಕೊಂಡಿದೆ ಅದು ನೋಡಲಿಲ್ಲ. ಹೂವು ಕೊಯ್ಯೋ ರಭಸದಲ್ಲಿ ದೃಷ್ಟಿ ಹೋಗಿದೆ, ಕೈ ಹಾರಿದೆ, ಕಾಲಡಿಯಲ್ಲಿ ಹಾವು ಕಚ್ಚಿದೆ. ಹಾಗೂ ಆಗ್ಬೋದು, ಏನೂ ಆಗ್ಬೋದು. ಹೂವಿನ ಬರದಲ್ಲಿ ಕೊಯ್ತಾ ಕೊಯ್ತಾ ಸಾಗಿದವ ಆರಾಮಾಗಿ ಹೂ ಕೊಯ್ದಿದ್ದಾನೆ, ಹಿಂದೆ ಬಂದಾಗ ಕಾಳ್ಗಿಚ್ಚು ಆವರಿಸಿಬಿಟ್ಟಿದೆ. ಎಲ್ಲಿ ಹೊಡ್ತಾನೆ? ಕಾಡು ಪ್ರಾಣಿಗಳು ಕಸಿಬಹುದು ಅವನನ್ನು, ಮೃಕೀವ ಉರಣವ ಅಸಾಧ್ಯ ಅಂತ. ಇವನನ್ನು ಸಹ ಇವನ ಮೇಲೂ ಹಾರಬಹುದು. ಅದು ರಣವ ಅಸಾಧ್ಯ ಅಂತ. ಈಗ ಮೃಕೀವ ಅಂದ್ರೆ ಅಯ್ಯೋ ಅಯ್ಯೋ ಅಂತ, ಇದು ರಣ ಯುದ್ಧ, ಇವನ ಮೇಲೆ ಯುದ್ಧಕ್ಕೆ ಬಿದ್ದಿದೆ. ಈಗ ತೋಳ ಬಿದ್ದ ಹಾಗೆ ಹರಿದು ತಿನ್ನತಕ್ಕ ಕ್ರೂರ ಪ್ರಾಣಿಗಳು. ಹೂ ತರ್ಲಿಕ್ಕೆ ಹೋಗಿದ್ದಾನೆ ಕಾಡಿಗೆ, ಬರುವಾಗ ಹೆಣ್ಣಾಗ್ತಾನೆ. ಯಾವಾಗ ಸಾಯ್ತಾನೆ ಮನುಷ್ಯ ಗೊತ್ತಿಲ್ಲ. ಅರಳಿ ನಿಂತ ಸಮಾಜ ಪುಷ್ಪವತಿಯಾಗಿದೆ. ಅದರಲ್ಲಿ ಹೂವಿನ ಕೊಯ್ಯಲಿಕ್ಕೆ ಹೋದಾಗಿ ಬೇಟೆಗೆ ಹೋಗಿದ್ದಾನಿವ, ತಿನ್ಲಿಕ್ಕೆ ಊಟಕ್ಕೆ ಹೋಗಿದ್ದಾನೆ, ಸಮಾಜವನ್ನು ಪ್ರೀತಿಸ್ತಾ ಇದ್ದಾನೆ. ಪರಿಮಳ ಬರ್ತಾ ಇದೆ ಹೂವಿನಲ್ಲಿ, ಮೂಗಿಗೆ ಖುಷಿ ಆಯಿತು. ಕಣ್ಣಿಗೆ ಕಾಣ್ತಾ ಇದೆ ಅರಳಿ ನಿಂತದ್ದು, ಕಣ್ಣಿಗೆ ಹಬ್ಬ ಆಯಿತು ಅದರ ರೂಪ. ಆ ಮೃದುವಾದ ಸ್ಪರ್ಶ ಇದೆ, ಅದನ್ನು ಮುಟ್ಟುವಾಗ ಮೆತ್ತನೆ ಅದರ ಎಸಳುಗಳು ಕೈಗೆ ಸಿಕ್ಕಿದು, ಹಬ್ಬ. ಇನ್ನೇನು ಹೇಳು? ಇದನ್ನೆಲ್ಲ ತಂದಿದ್ದಾನೆ. ಇನ್ನೇನವನು ಮುಡಿಗೋ ಮೂರ್ತಿಗೋ ಮುಡಿಸಬೇಕೆನ್ನುವ, ಅರ್ಪಿಸಬೇಕೆನ್ನುವ, ಅಡಿಗೋ ಹಾಕಬೇಕೆನ್ನತಕ್ಕ ತವಕ ಅವನಿಗಿದೆ, ಸಮರ್ಪಿಸುವ ಕಾಳಜಿದೆ, ಯೋಚನೆ ಇದೆ. ಇನ್ನು ಆ ಚೆಲುವನ್ನು ನೋಡುವ ಭಾಗ್ಯಕ್ಕೆ ಅಥವಾ ಅದರ ಮೇಲಿನ ಸಮರ್ಪಣೆಯ ವಿಶ್ವಾಸಕ್ಕೆ ಆತ ತೆರಳಿದ್ದಾನೆ. ಚೆನ್ನಾಗಿದೆ, ತುಂಬ ಇಷ್ಟವಾಗಿದೆ, ತುಂಬ ಸೊಗಸಾಗಿದೆ ಎನ್ನುವ ನುಡಿ ಕೇಳುವ ತವಕೆ ಬೇರೆ ಕೂತಿದೆ ಅವನಿಗೆ. ನಾವು ಕೆಲವೊಮ್ಮೆ ದೇವರಿಗೆ ಕೊಡುವಾಗಲೇ ಹೇಳ್ತೇವೆ, ದೇವರೇ ಮಾತಾಡು ಅಂತ.
ವೇದವೇ ಮಾತಾಡ್ತದೆ ಹಾಗೆ. ಹೇಳಲಿಕ್ಕುಂಟು ದೇವತೆಗಳು ಅಂತ, ಆಯ್ತು ಅಂತ ಹೇಳಬೇಕು ಅಂತ, ಆಯ್ತು ಹೇಳು ಅಂತ ಕೇಳಲಿಕ್ಕುಂಟು ಅವನಿಗೆ. ಹಾಗಾಗಿ ನುಡಿಯಾಲಿಸುವ ಪರಿ, ಹೀಗೆ ಎಲ್ಲ ಇಂದ್ರಿಯಗಳ ಜೊತೆಯಲ್ಲಿ ಹೂವಿನ ಕೊಯ್ಯುವ ಸಾಮ್ರಾಜ್ಯವನ್ನು ಉಲ್ಲೇಖ ಮಾಡಿದ್ರು. ಆದರೆ ಏನು ಮಾಡುವ, ಸಾವು ಎಲ್ಲಿಯೋ ಬರಬಹುದು. ಅರ್ಪಿಸುವ ಮುಂಚೆಯೇ, ಪ್ರತಿ ಮಾತು ಕೇಳುವ ಮುಂಚೆಯೇ, ಆಘ್ರಾಣಿಸುವ ಮೊದಲೇ, ದೃಷ್ಟಿಸುವ ಹೊತ್ತಿನಲ್ಲೇ ಅವನು ಕೊನೆಯನ್ನು ಮಾಡಬಹುದು. ಅದ್ಯೈವ ಕುರಿಯತ್ ಶ್ರೇಯ ಮಾತ್ವಾಂ ಕಾಲೋತ್ಯಗಾದಯ. ಈಗಲೇ ಮಾಡುದಾದ್ರಿಂದ ಅದು ಕೆಲಸ, ನಾಳೆಗೆ ಅಂತ ಹೇಳಬೇಡ. ಮುಂದಕ್ಕೆ 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 ಹೇಳಿಕೊಂಡು ಮತ್ತೆ 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 ಮಕ್ಕಳು, ಮತ್ತೆ ಮದುವೆ, ಮತ್ತೆ ಹೋಮ, ಮತ್ತೆ ಅವಭೃತ, ಮತ್ತೆ ಕಾಡು, ಮತ್ತೆ ಎಂಥದ್ದು ಮತ್ತೆ ಎಲ್ಲಿ ಉಂಟು ಅಂತ ಈಗಲೇ ಮಾಡ್ಬೇಕು. ಅದ್ಯೈವ ಕುರಿಯತ್ ಶ್ರೇಯ ಮಾತ್ವಾಂ ಕಾಲೋತ್ಯಗಾದಯ. ಬೇರೆ ಸಮಯ ಸಾಯದಿರಲಿ, ಮೃತ್ಯು ನಮ್ಮನ್ನು ಕಬಳಿಸದಿರಲಿ. ಅಕೃತೇಶ್ವೇವ ಕಾರ್ಯೇಶು ಮೃತ್ಯುರ್ವೈ ಸಂಪ್ರಕರ್ಷತಿ. ಗಮ್ಮತ್ತು ಕೇಳಿದ್ರೆ, ಕೆಲಸ ಆಗುವ ಮುಂಚೆಯೇ ಒಬ್ಬನಿಗೆ ಬರ್ಲಿಕ್ಕೆ ಅವಕಾಶ. ಯಾರಿಗೆ ಅಂದ್ರೆ ಯಮನಿಗೆ, ಮೃತ್ಯುದೇವತೆಗೆ. ಕೆಲಸ ಆಗದ ಮುಂಚೆಯೇ ಹೇಳ್ಕೊಂಡು ಹೋಗುವವ. ಕೆಲವರೆಲ್ಲ ಕೇಳುವುದುಂಟು, ಊಟ ಆಗುವಾಗ ಎಲ್ಲವನ್ನು ಸಾಯಿಸುವುದಿಲ್ಲ ಅಂತೆಲ್ಲ, ಅದಕ್ಕೆ ಅವರು ಊಟ ಮಾಡ್ತಾ ಕೂತ್ಕೊಳ್ಳೋದು, ತಿಂತಾ ಇರೋದು. ಎಷ್ಟು ಗಂಟೆ ನಿಂತಾನೆ ಅಲ್ಲ, ಬಟ್ಟಲಲ್ಲಿ ಕೂತ್ಕೊಳ್ಳೋದು, ಕೈಯಲ್ಲಿ ಎತ್ತಿಕೊಳ್ಳೋದು, ಬಾಯಲ್ಲಿ ಇಟ್ಕೊಳ್ಳೋದು, ನಿಧಾನಕ್ಕೆ ಕಚ್ಚುವುದು. ಅಲ್ಲೇ ಇಲ್ಲಲ್ಲ ಮೊದಲಿಗೆ. ಹಾಗೆ ಅವನು ಭೋಜನದಲ್ಲಿ ಕೂತವನನ್ನು ಬಿಡುತ್ತಾನೆ ಅಂತ ಸುದ್ದಿ ಅಂತ ಹೇಳಿಕೊಂಡಿದ್ರು. ಅದು ಸುಳ್ಳೆ. ಊಟ ಮಾಡ್ತಾ ಇದ್ದಾಗ ಸತ್ತವರಿದ್ದಾರೆ ಸುಮಾರು. ಇನ್ನು ಕೆಲವರು ಹೇಳೋದು, ಅದು ಹೊಸ್ತಿಲು ಒರೆಸಿ ಬರಿತಾ ಇದ್ದರೆ ಆಗ ಅವನು ಹೊಸ್ತಿಲು ದಾಟಿ ಒಳಗೆ ಬರುವುದಿಲ್ಲ, ಆಗ ಅವನು ನಿಲ್ತಿರ್ತಾನೆ, ಹಾಗಾಗಿ ಸಾವು ಬರುವುದಿಲ್ಲ ಮನೆಯೊಳಗೆ ಅಂತ. ಹಾಗಾಗಿ ಇಡೀ ದಿನ ಬರೆಯುವುದು, ಒರೆಸುವುದು ಬರೆಯುವುದು ಮಾಡ್ತಾ ಕೂಡ್ಲಿಕ್ಕೆ ಒಂದು ಜನ ಮಾಡಿಬಿಟ್ಟಿದ್ದಾನೆ, ಸಾವು ಬರೋದಿಲ್ಲ ಅಂತ. ಚೆನ್ನಾಗಿದೆ, ಒಳ್ಳೆದಿದೆ. ಸಾವಿಗೆ ಹೆಬ್ಬಾಗಿಲೇ ಬೇಕಾ? ಕಿರುಬಾಗಿಲು, ಕುರುಬಾಗಿಲು, ಕಿಟಕಿ ಬಾಗಿಲು, ಸಂದಿಗೊಂದೆಲ್ಲ ಆಗೋದಿಲ್ವಾ? ಮನೆಯೊಳಗೆ ಕೂತವನ ಮೇಲೆ ತೊಲೆ ಬಿದ್ದು ಸಾಯಲಿಕ್ಕಿಲ್ಲ ಅವನು. ಈಗೆಲ್ಲ ಸುಮ್ಮನೆ ಚಮತ್ಕಾರಗಳ ನುಡಿಗಳು. ಕೆಲವೊಮ್ಮೆ ಹೊಸ್ತಿಲು ಬರೆಯದೆ ಕೂತ್ಕೊಳ್ಬೇಡಿ, ಊಟವನ್ನು ನಿಧಾನ ಮಾಡಿ ಎದ್ದು ಬಿಡಿ, ಹೇಳಲಿಕ್ಕೋಸ್ಕರ ಮಾತುಗಳನ್ನು ಹೇಳ್ತಾರೆ. ಏನಿಲ್ಲ, ಕೆಲಸ ಪೂರ ಆಗದ ಮುಂಚೆಯೇ ಸಾವು ಬರೋದು. ಯಾವಾಗಲೂ ಎಲ್ಲರೂ ಪೂರ ಕೆಲಸ ಆಯ್ತು, ಇನ್ನು ಬರಲಿ ಹೇಳೋ ಯಾವನಿಲ್ಲ. ಒಂಚೂರು ಬಾಕಿ ಉಂಟು, ನಾಳೆ ಒಂದುಂಟು, ಮತ್ತೊಂದುಂಟು ಹೇಳ್ತಾನೆ. ಪ್ರತಿಯೊಬ್ಬನು ಸಹ ಏನಾದರೂ ಒಂದು ಕಮಿಟ್ಮೆಂಟ್ ಮಾಡಿಕೊಂಡಿರ್ತಾನೆ. ಅವನ ಆರಂಭ ಮಾಡಿದ ನಂತರವೇ ಮೃತ್ಯು ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕೀಗ? ಅಪ್ಪನ ಹೇಳ್ತಾನೆ, ಶ್ವಕಾರ್ಯ ಮಧ್ಯ ಕುರ್ವೀತ. ಭಾರಿ ಚಂದದ ಗೆರೆ ಮಹಾಭಾರತದ್ದು, ಹೆಚ್ಚಾಗಿ ಎಲ್ಲರಿಗೂ ಕೇಳಿಸಿರತಕ್ಕ ಮಾತಿದ್ದು. ಶ್ವಕಾರ್ಯ ಮಧ್ಯ ಕುರ್ವೀತ. ಹೇಗಾಗ್ತದೆ ಅಂತ ಎಷ್ಟೋ ಜನ ಪ್ರಶ್ನಿಸ್ತಾರೆ. ನಿಜವಾಗಿ ಮಹಾಭಾರತ ಸಂದೇಶ. ಮಗ ಹೇಳ್ತಾನೆ, ಅಪ್ಪ ನಾಳೆ ಮಾಡೋದು ಇವತ್ತು ಮಾಡಬೇಕು. ನೋಡಿ, ನಮಗಂತೂ ಈ ಗೆರೆ ಸಿಕ್ಕಿದ್ರೆ ಭಾರಿ ಖುಷಿಯಾಗಿ. ಯಾಕೆಂದ್ರೆ ನಾಳೆ ನಮ್ಮ ಮನೆಯಲ್ಲಿ ಬರ್ತ್ಡೇ ಕಾರ್ಯಕ್ರಮ ಉಂಟು, ಅದಕ್ಕೆ ಇವತ್ತೇ ನಾವು ಇಡ್ಲಿ ಸಾಂಬಾರೆಲ್ಲ ಮಾಡಿಟ್ಟಿದ್ದೇವೆ. ಹೇಗೆ ಎಷ್ಟು ಚೆನ್ನಾಗಿ ಉಂಟು. ಅದು ಇವರು ಹೇಳಿಕೊಡ್ಬೇಕಾಗಿಲ್ಲ. ನಮ್ದು ನಾಳೆ ಅಲ್ಲ, ನಮ್ದು ಬರುವ ತಿಂಗಳಿಗೆ. ಮತ್ತೆ ನಾವು ಈ ತಿಂಗಳಿಗೆ ಆರ್ಡರ್ ಕೊಟ್ಟು ಬಂದಿದ್ದೇವೆ ಕ್ಯಾಟ್ರಿಂಗ್ ಅವರ ಹತ್ರ, ಶುರು ಮಾಡಿ ಅಂತ ಹೇಳಿ ಆಗಿದೆ. ಅವರಿಗೆಲ್ಲ ಕೇರಳದಿಂದೆಲ್ಲ ತರಿಸ್ಬೇಕಂತೆ. ಅದು ಅವ್ರು ಚಂದ ಮಾಡಿ ಪ್ಯಾಕೆಟ್ ಮಾಡಿ ಅದಕ್ಕೆ ಡೇಟ್ ಮಾತ್ರ ಬರುವ ಸರ್ತಿದ್ದು ಹಾಕಿ ಕೊಡ್ತಾರೆ. ಎಕ್ಸ್ಪೈರಿ ಡೇಟ್ ಎಲ್ಲ ಮುಂದಿನದ್ದು ಹಾಕ್ತಾರೆ. ಅದೇನು ಸಮಸ್ಯೆ ಇಲ್ಲ. ಹೇಗೆ ಉಂಟು? ಅದೆಲ್ಲ ಹೇಳಿದ್ದವ, ಧರ್ಮ ಕಾರ್ಯವನ್ನು ಹೇಳಿದ್ದು. ಷಟ್ಕಾರ್ಯ ಮಧ್ಯ ಕುರ್ವೀತ. ಮತ್ತೆ ಪೂರ್ವಾನ್ನೇ ಚಾಪರಾನ್ನಿಕಂ. ಸಂಜೆಯದ್ದನ್ನು ಬೆಳಿಗ್ಗೆ ಮಾಡುವಂತ. ನಮಗೆ ಸಂಜೆ ಜಪವೇ ಸಂಜೆ ಮಾಡಲಿಕ್ಕೆ ಮಂಡೆ ಮಾರಿ ಆಗ್ತದೆ, ಇನ್ನು ಸಂಜೆ ಜಪ ಬೆಳಿಗ್ಗೆ ಮಾಡುದಾ? ಅಂದು ಕೆಲವರಿಗೆ ಭಾರಿ ಖುಷಿಯಾಗಿದೆ. ಹೌದಪ್ಪ ಹೇಳಿಕೊಂಡು ಎಲ್ಲ ಬೆಳಿಗ್ಗೆ ಪೂರ್ವ ಮುಗಿಸಿ ಗಮ್ಮತ್ತು ಸಂಜೆಗೆ ಎಲ್ಲಿಯೋ ಬಿದ್ದುಕೊಂಡು ತಿಂದುಕೊಂಡು ತಿರುಗಿಕೊಂಡು ಕುಡಿದುಕೊಂಡು ಇರ್ತಾರೆ. ಎಷ್ಟೋ ಪ್ರಯಾಣಿಕರಿಗೆಲ್ಲ ಭಾರಿ ಖುಷಿ. ಅವ್ರು ಹೇಳಿದ್ದಾರೆ ಪೂರ್ವಾನ್ನೇ ಚಾಪರಾನ್ನಿಕಂ ಅಂತ. ಸಂಜೆದ್ದನ್ನು ಬೆಳಿಗ್ಗೆ ಮಾಡಿ ಹೇಳಿದ್ದಾರೆ. ಹೌದಪ್ಪ, ಅವ್ರು ಹೇಳಿದ್ದಾರೆ ಸಂಜೆಯದ್ದನ್ನು ಬೆಳಿಗ್ಗೆ ಮಾಡುವಂತ. ಸಂಜೆಯದ್ದು ಊಟವನ್ನು ಹೇಳಿದ್ದವರು. ಮತ್ತೆ ಪೂಜೆಯನ್ನು ಯಾರು ಹೇಳಿದರು? ಮಾಡುದಾದ್ರೆ ಎಲ್ಲವನ್ನು ಮಾಡಿ. 3 ಹೊತ್ತಿನ ಜಪ, 3 ಹೊತ್ತಿನ ಪೂಜೆ, 3 ಹೊತ್ತಿನ ಊಟ ಒಂದೇ ಸತಿ ಮಾಡಿ ಕಳಿಸಿ ಹೋಗಿ. ಅದಾಗುವುದಿಲ್ಲ. ತಿನ್ನುವುದನ್ನು ಎಲ್ಲಿಯಾದ್ರೂ ಮಾಡಿಕೊಳ್ತಾರೆ. ದೇವರ ಪೂಜೆಗೆ ಮಾತ್ರ ನಿಮಗೆ ಅಡ್ಡಿ ಆಗುದು. ಅದಕ್ಕೆ ಸಂಜೆದ್ದನ್ನು ಬೆಳಿಗ್ಗೆ ಮಾಡುವಂತ. ನಾಳೆದ್ದು ಹೇಳಲಿಲ್ಲ ಅವರು. ಅದು ನಾಳೆದ್ದು ಇವತ್ತೇ ಮಾಡಿಬಿಡಿ. ನಾಳೆದ್ದು ತೀರ್ಥ ನೈವೇದ್ಯ ಎಲ್ಲ ಇವತ್ತೇ ಮಾಡಿಬಿಡು. ಮತ್ತೆ ನಾಳೆ ಗಮ್ಮತ್ತಲ್ಲಿ ಎದ್ದುದು ಊಟ ಮಾಡುದು, ಸ್ನಾನ ಇವತ್ತೇ ಮಾಡುದು. ನಾಳೆದ್ದು ಏನಾಯ್ತು? ಎಂತ ಹೇಳಿದ್ದು ಅಂತ ಅರ್ಥ ಮಾಡಿಕೊಳ್ಳದೆ, ಪ್ರಕರಣದ ಚಿಂತನೆ ಮಾಡದೆ, ನಾಳೆ ಮಾಡುವ ಮಕ್ಕಳು, ಮದುವೆ, ವನ ಆಶ್ರಮ ಇವೆಲ್ಲ ಇವತ್ತೇ ಮುಗಿಸಿ. ಕಾಡಿಗೆ ಹೋದ ನಂತರ ತಪಸ್ಸು ಮಾಡ್ಲಿಕ್ಕೆ ಆಗ್ತದೆ ಅಂತ ತಿಳ್ಕೊಳ್ಬೇಡಿ. ಉಪವಾಸ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಬೇಡಿ. ಸ್ನಾನ ಮಾಡ್ಲಿಕ್ಕೆ ಬರ್ತದೆ ಅಂತ ತಿಳಿಬೇಡಿ.
ಕೊನೆ ಪಕ್ಷದಲ್ಲಿ ತೀರ್ಥ ಇರ್ತದೆ ಅಂತಲೂ ನಂಬಬೇಡಿ. ಮಾಡೋದಿದ್ರೆ ಇವತ್ತೇ ಮುಗಿಸಿ. ಇದು ಹೇಳಿದ್ದು ಹೊರಟವರು ಅದರ ಬಗ್ಗೆ ತಪ್ಪಾದ ಅಭಿಪ್ರಾಯ ವಾಕ್ಯಕ್ಕೆ ಶಬ್ದಾರ್ಥ ಮಾಡಿಕೊಂಡು ಬಹಳ ಚೆನ್ನಾಗಿ ಹಾಗಿಕೊಳ್ಳಿ. ಏನಪ್ಪ, ಯಾರಿಗೂ ಏನು ವೇದಾಂತ ಅರ್ಥ ಆದರೂ ಮಾಡುವ ಯೋಗ್ಯತೆ ಇರುವುದಿಲ್ಲ, ಅದು ವಿಷಯವೇ ಬೇರೆ. ಅವ ಹೇಳ್ತಾನೆ, ನಹಿ ಪ್ರತೀಕ್ಷತೆ ಮೃತ್ಯು ಕೃತಮಸ್ಯ ನವಾಕೃತ. ಸಾವು ಕೇಳ್ತದ? ಯಮ ಕೇಳ್ತಾನ ಆಯ್ತಾ ಇಲ್ವಾ ಅಂತ, ಮಾಡಿದ್ದೇ ಇಲ್ವಾ ಅಂತ. ಅದನ್ನ ಮಾಡಿ ಬಿಡುವ, ಮುಗಿದು ಹೋಗಲಿ. ಏನೋ ಒಂದು ಮುಂದೆ ಮಾಡಲಿ ಇಟ್ಟುಕೊಂಡಿದ್ದೀರಿ, ಒಳ್ಳೆ ಕೆಲಸ, ಇವತ್ತೇ ಮಾಡಿಬಿಡಿಯಪ್ಪ, ಬೇಗನೆ ಮುಗಿಸಿಬಿಡಿಯಪ್ಪ. ಯಾಕೆ ಅಲ್ಲಿವರೆಗೆ ನೀವು ಬದುಕಿದ್ದೀರಿ ಹೇಳಲಿಕ್ಕೆ ಏನುಂಟು? ಅದನ್ನ ಸಂಕಲ್ಪ ಮಾಡಿದ್ದನ್ನೆಲ್ಲ ಆದಷ್ಟು ಬೇಗ ಮಾಡಲಿಕ್ಕೆ ಒತ್ತಾಯ ಪಡಿಸ್ತಾ ಇದ್ದ. ಬಹಳ ಚೆನ್ನಾಗಿ ಹೇಳ್ತಾನೆ. ಕೋಹಿ ಜಾನಾತಿ ಕಸ್ಯಾದ್ಯ ಮೃತ್ಯುಕಾಲ ಭವಿಷ್ಯತಿ. ಯಾರಿಗಾದರೂ ಹೇಳಿರ್ತಾರ, ನೋಟಿಸ್ ಕೊಟ್ಟಿರ್ತಾರ, ಅವನಿಗಾದ್ರೆ ಪಕ್ಕದವನೇ ಆಗಲಿ, ಮಕ್ಕಳಿಗಾದರೂ ಯಮ ನೋಟಿಸ್ ಕೊಟ್ಟಿರ್ತಾನ, ನೋಡಪ್ಪ ಇನ್ನೊಂದು 3-4 ದಿನದಲ್ಲಿ ನಿನ್ನ ಅಪ್ಪಮ್ಮನನ್ನು ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಹೌದಾ? ಯಾರಿಗಾದರೂ ಯಮ ಹೇಳ್ತಾನ, ಅವನ ವಿಷಯದಲ್ಲಿ ಆಗಲಿ ಮತ್ತೊಬ್ಬ ವಿಷಯದಲ್ಲಿ ಆಗಲಿ, ನಿನ್ನ ಮನೆ ಪಕ್ಕದವ ಸಾಯ್ತಾನೆ ಅಂತ ನಾವು ಇನ್ನೊಬ್ಬ ಬಗ್ಗೆ ಹೇಳಿರ್ತಾನ? ಯಾರಿಗೆ ಹೇಳಿರುವುದಿಲ್ಲ. ಯಮ ಯಾರಿಗೂ ನೋಟಿಸ್ ಕೊಡುವುದಿಲ್ಲ, ಬೀಳುವವನಿಗೂ ಕೊಡುವುದಿಲ್ಲ, ಪಕ್ಕದವನಿಗೂ ಕೊಡುವುದಿಲ್ಲ, ಯಾರಿಗೂ ತಿಳಿಸುವುದಿಲ್ಲ ಇಂಥವ್ರು ಇಂಥ ದಿನ ಇಂಥ ಕಡೆಯಲ್ಲಿ ಹೋಗ್ತಾರೆ ಅಂತ. ಹಾಗಾಗಿ ಅಪ್ಪ ಯಾರಿಗೊತ್ತು? ನೀನು ಹೇಳ್ತಿ ವೇದಗಳನ್ನು ಕಲಿತು, ಮಕ್ಕಳನ್ನು ಪಡೆದು, ಯಜ್ಞಗಳನ್ನು ನಡೆಸಿ, ಕಾಡಿಗೆ ತೆರಳಿ, ಇದು ಎಂಥದ್ದು? ಯಾವಾಗ ಕೇಳ್ತಾನವ? ಅಪ್ಪ ಏನು, ಎಲ್ಲಿದೆ? ಇವ ಧರ್ಮಶೀಲ ಸ್ಯಾತ್ ಅನಿತ್ಯಂ ಖಲು ಜೀವಿತಂ. ಮಗ ಚಂದ ಮಾತಾಡ್ತಾನಪ್ಪ. ಯುವಕನಾಗಿದ್ದಾಗಲೇ, ದೇಹದಲ್ಲಿ ದಾರ್ಢ್ಯ ಇದ್ದಾಗಲೇ ಧರ್ಮವನ್ನು ಮಾಡಬೇಕು. ಸಹಜವಾಗಿ ಸ್ನಾನ ಮಾಡುವ, ಜಪ ಮಾಡುವ, ಉಪವಾಸ ಮಾಡುವ, ವ್ರತ ನಿಯಮಗಳನ್ನು ನಡೆಸುವ, ಯಮ ನಿಯಮಗಳನ್ನು ಪಾಲಿಸುವ, ಯೋಗದಲ್ಲಿ ಕುಳಿತುಕೊಳ್ಳುವ, ಅಧ್ಯಯನವನ್ನು ಮಾಡುವ, ದಾನ ದಕ್ಷಿಣೆಗಳನ್ನು ನೀಡುವ, ಯಜ್ಞ ಯಾಗಗಳನ್ನು ನಡೆಸಿಕೊಡುವ, ಎಲ್ಲದರಲ್ಲಿಯೂ ಗಟ್ಟಿಗನಿದ್ದಾಗಲೇ ಮಾಡಬೇಕು. ಇವ ಒಳ್ಳೆಯಾಗ ತಿಳಿವಿನ ಲೋಕ ಇರ್ತದೆ, ಮಾಡೋದ್ರಲ್ಲಿ ಪ್ರತಿಯೊಂದರಲ್ಲಿ ತಾತ್ಪರ್ಯ ಇರ್ತದೆ, ಸಂಶಯ ಮೂಡುತ್ತದೆ, ಅರ್ಥ ಆಗದೆ ಮುಂದೋಗುವುದಿಲ್ಲ. ಎಷ್ಟು ಕಷ್ಟ ನೋಡಿ. ಯುವಕರಲ್ಲಿ ಮಾಡುವ ಉತ್ಸಾಹ ಇರ್ತದೆ, ಮಾಡುವಾಗ ಪ್ರಶ್ನೆಗಳು ಬರ್ತವೆ, ಉತ್ತರ ಗೊತ್ತಿಲ್ಲದೆ ಇನ್ವಾಲ್ವ್ಮೆಂಟ್ ಆಗೋದಿಲ್ಲ. ಹಾಗಾದ್ರೆ ತಿಳಿದು ಮಾಡದೆ ಮುಂದೋಗುವುದಿಲ್ಲ ಕೆಲಸ. ನೋಡಿ, ತಿಳಿದಾಗಾಯ್ತು, ತಿಳಿದು ಮಾಡಿದಾಗಾಯ್ತು, ಮಾಡುವಾಗ ಕರೆಕ್ಟ್ ಆದಾಗಾಯ್ತು, ಅದನ್ನು ಒಳ್ಳೆ ಶಕ್ತಿಪೂರ್ವಕವಾಗಿ ನಡೆಸಿಕೊಟ್ಟಾಗಾಯ್ತು. ಅವರೇನು ಬಿಚ್ಚು ಮನಸ್ಸಿನಿಂದ ಮಾಡ್ತಾರೆ, ಉಳಿಸಿಕೊಳ್ಳುವ ಬೆಳೆ ಇರುವುದಿಲ್ಲ, ಯಾವುದೇ ರೀತಿಯಾದ ಸ್ಪರ್ಧೆ ಬರುವುದಿಲ್ಲ. ಇನ್ನು ತಾನೇ ಅವರು ಹೊರಗೆ ಕಾಲೇ ಇಟ್ಟಿಲ್ಲ ಸ್ಪರ್ಧೆ ಬರಲಿಕ್ಕೆ. ಹಾಗಿರುವಾಗ ಯುವೈವ ಧರ್ಮಶೀಲ ಸ್ಯಾದಂತಾನೆ. ಅವ ನೀನೇನು ಹೇಳಿದೆ, ಎಲ್ಲ ಮುಗಿದ ನಂತರ ಇನ್ನು ಕಾಡಿಗೆ ಹೋಗ್ಲಿಕ್ಕೆ ಅಂತ ಆಗುದಿಲ್ಲ. ಕಾಡಿನ ಧರ್ಮ, ಭಗವದೆಚ್ಚರ, ಅದು ಯುವಕನಾದಾಗಬೇಕು. ಯಾರಾದ್ರೂ ಹೇಳ್ತಾರೆ ಹೀಗೆ? ಯುವಕನಾದಾಗಲಿ ಕಾಡಿಗೆ ಹೋಗುವುದು ಯಾರಾದ್ರೂ ಹೇಳ್ತಾರ? ಇನ್ನು ಬುದ್ಧಿ ಬಲಿಯುವ ಮುಂಚೆಯೇ 10-25 ಹರೆಯದಲ್ಲಿಯೇ ಎಲ್ಲವನ್ನು ತೊರೆದು ಕಾಡಿನಲ್ಲಿ ನೆಲೆಗೊಂಡು ಮೌನ ಮಾಡೋದು ಯಾವಾಗ ಅಂದರೆ ಮಾತು ಬಾಕಿ ಇದ್ದಾಗ. ಎಲ್ಲ ಮುಗಿಸಿ ಮೌನ ಮಾಡುವುದೆಂತ ಉಂಟು. ಯಾರು ಮಾತಾಡೋದಿಲ್ಲ ಆಗ ಮೌನ ಮಾಡುವುದೆಂತ ಉಂಟು. ಮಾತಾಡಲಿಕ್ಕೆ ಬಾಯಿಗೆ ಬರದಿದ್ದಾಗ, ಅಕ್ಷರಗಳೇ ಸ್ಪಷ್ಟ ಇಲ್ಲದಿದ್ದಾಗ, ಅಲ್ಲೆಲ್ಲ ಬಿದ್ದೋದಾಗ, ನಾಲಿಗೆ ಹೊರಳದೇ ಇದ್ದಾಗ, ಕಿವಿಗೆ ಕೇಳದೇ ಇದ್ದಾಗ, ಮುಪ್ಪು ಮೈಗೆ ಅಡರಿದ್ದಾಗ ಮಾತು ಯಾಕೆ ಮಾಡಬೇಕು? ತೀಟೆಯನ್ನ ಅದನ್ನ ಮೌನ ಯಾವಾಗ ಮಾಡಲಿಕ್ಕೆ ಹೇಳಿದರೆ ಗಟ್ಟಿಮುಟ್ಟು ಮಾತಾಡಲಿಕ್ಕೆ ಬರ್ತಾ ಇರುವಾಗ, ಕಿವಿ ಕೇಳುವಾಗ, ಎಲ್ಲ ವಿಷಯಗಳು ಸಂಕ್ರಾಂತವಾಗಿದ್ದ ಹೇಳಬೇಕು ಅಂತ ಅನಿಸಿಕೊಂಡಾಗಿ ಹೇಳುವುದಿಲ್ಲ. ಅವನು ನಿಜವಾಗಿ ಮೌನಿ, ಅವನು ನಿಜವಾಗಿ ಮುನಿ. ಇವ ಧರ್ಮಶೀಲಸ್ಯ ತಪ್ಪ ಅನಿತ್ಯಂಕಲು ಜೀವಿತಂ. ಬದುಕಿಗೆ ಒಂದು ನಿಶ್ಚಿತತೆ ಇದೆ. ನೀನು ಹೇಳಿದ ಹಾಗೆ ಕಲಿತು ಮತ್ತೆ ಮದುವೆಯಾಗಿ ಮಕ್ಕಳನ್ನು ಪಡೆದು ಎಲ್ಲಿ ಉಂಟು ನಿಶ್ಚಯ? ಕೃತೆ ಧರ್ಮೇ ಭವೇತ್ ಕೀರ್ತಿ ಇಹ ಪ್ರೇತ್ಯಜ ವೈ ಸುಖಂ ಅಂತ ಅಲ್ಲ. ಈಗಲೇ ಯುವಕನಾಗಿದ್ದಾಗಲೇ ಧರ್ಮ ಮಾಡಿದ, ಹೌದು ಮಾಡಿದ, ಸಾಯ್ಲಿಲ್ವಾ? ಸಾಯ್ಲಿ. ಮಾಡಿದರೆ ಯುವಕನಾಗಿದ್ದಾಗಲೇ ಮುದುಕನಾಗದೆ ಕಾಡಿಗೆ ಹೋಗದೆ ಆ ಬಾರದೆ ಸತ್ತ ತಿಳ್ಕೊಳ್ಳುವ. ಸತ್ತ ತಾನೇ ಧರ್ಮ ಮಾಡಿದ ಕೀರ್ತಿ ಉಂಟಲ್ಲ ಅವನಿಗೆ. ಇಹಲೋಕದಲ್ಲಿ ಅವನಿಗೆ ಫಲವಂತ, ಸತ್ತರೆ ಸ್ವರ್ಗವು ಸಿಗುತ್ತಾ? ಮಾಡದೇ ಇದ್ರೆ ಎಲ್ಲಿ ಆಗತ್ತೆ? ಅದನ್ನು ಮಾಡಬೇಕಾದ ಕೊನೆಯ ಧರ್ಮ ಅದೇ ಮೋಕ್ಷ ಧರ್ಮ. ಅದನ್ನು ಈಗಲೇ ಮುಗಿಸಿಬಿಟ್ಟರೆ, ಮಾಡಲಿಕ್ಕೆ ಶುರು ಮಾಡಿದರೆ
ಈಗಲೇ ಬೇಗ ಸತ್ತರೂ ಕೀರ್ತಿಶಾಲಿ ಆಗ್ತಾನೆ, ಇದ್ದರೂ ಬಹಳಷ್ಟು ದೊಡ್ಡ ಸುಖವನ್ನು ಅನುಭವಿಸ್ತಾನೆ. ಮೋಹೇನ ಹಿ ಸಮಾವಿಷ್ಟ. ಇಡೀ ಲೋಕ ಹೇಗೆ ಉಂಟು ಕೇಳಿದರೆ ಎಲ್ಲ ಅಜ್ಞಾನದ ಪಿಂಡಗಳೇ. ಎಲ್ಲಿಗೆ? ಪುತ್ರಧಾರಾರ್ಥ ಮುದ್ಯತಃ. ಮನೆ, ಮಕ್ಕಳು, ಮಡದಿ, ಸಂಸಾರ, ಆಸ್ತಿ ಪಾಸ್ತಿ, ವೃತ್ತಿ, ಸಂಬಳ, ಇದರಲ್ಲೇ ಮೋಹೇನ ಹಿ ಸಮಾವಿಷ್ಟ. ಅವರಿಗೆ ಆವೇಶ ಆಗಿಬಿಟ್ಟಿದೆ. ಪುತ್ರಧಾರಾರ್ಥ ಮುದ್ಯತಃ. ಹೆಂಡತಿ ಮಕ್ಕಳಿಗಾಗಿ ಒದಾಡ್ತಾನೆ, ಅರ್ಥವೇ ಆಗ್ತಾ ಇಲ್ಲ. ಕೃತ್ವಾ ಕಾರ್ಯಮಕಾರ್ಯಂ ವಾ ಪುಷ್ಟಿಮೇಷಾಂ ಪ್ರಯಚ್ಛತಿ. ಎಂತ ಬೇಕಾದ್ರೆ ಮಾಡ್ತಾನೆ. ಹಿಂದೆ ಹೇಳಿ ಆಯ್ತವ ಭೀಷ್ಮರೇ, ಬೇಡದಿದ್ದದ್ದು ಕೆಲಸ ಮಾಡ್ತಾನೆ, ಬೇಕಾದ್ದು ಕೆಲಸ ಮಾಡ್ತಾನೆ, ಒಟ್ಟಾರೆ ಸಂಸಾರವನ್ನು ಬೆಳೆಸ್ತಾನೆ. ಅವನ ತಲೆಯಲ್ಲಿ ಸಂಸಾರ ಬೆಳೆಸುವುದೇ ಆಗಿರ್ತದೆ. ಇಷ್ಟೇ ವಿಷಯ. ತನ್ನ ಹೆಂಡತಿ ಮಕ್ಕಳು ಉದ್ಧಾರ ಆಗಬೇಕು, ಜನರಿಗೆ ನೋಡುವಾಗ ತಮ್ಮ ಹೆಂಡತಿ ಮಕ್ಕಳು ಗಮ್ಮತ್ತಲ್ಲಿ ಇದ್ದಾರೆ ಅಂತ ತೋರ್ಬೇಕು. ಅದಕ್ಕೆ ಬೇಕಾದಾಗ ಎಂತ ಬೇಕಾದ್ರೂ ಮಾಡಲಿಕ್ಕೆ ತಯಾರಿರ್ತಾನೆ. ಯಾರದ್ದು ಸೊತ್ತು ತರ್ತಾನೆ, ಯಾರ ಕೈಯಲ್ಲಿಯೂ ಬೇಡ್ತಾನೆ, ಹೇಗೆ ಬೇಕಾದರೂ ಕುಣಿತಾನೆ, ಏನು ಬೇಕಾದರೂ ನಡೆಸ್ತಾನೆ. ಇದು ಎಲ್ಲ ಅಜ್ಞಾನದ ಪರಾಕಾಷ್ಠೆ. ಇದು ಒಂದು ರೀತಿಯ ಮೋಹ. ಅವನಲ್ಲಿರತಕ್ಕ ಅತ್ಯಾಸೆಗಳು, ತನ್ನತನದ ಸಮರ್ಪಣೆ, ತನ್ನವರ ಮೇಲಿನ ವಿಚಿತ್ರವಾದಂಥ ನಂಬಿಕೆ ಮಾಡಿ ಏನು ಮಾಡ್ತಾನೆ. ಮತ್ತೆ ತಂಪುತ್ರ ಪಶು ಸಂಪನ್ನಂ ವ್ಯಾಸಕ್ತ ಮನಸಂ ನರಂ. ಅವನಿಗೆ ಮನೆ ಮಂದಿಯ ಮೇಲೆಯೇ ಮನಸ್ಸು, ಅಲ್ಲಿಯೇ ಮುಳುಗಿರುತ್ತಾನೆ. ಏನೋ ಒಂದು ಪಾಶ ಎಳಿತದೆ ಅವನಿಗೆ, ಮತ್ತೆ ಅಲ್ಲ ಅಂತಾದರೂ ಮತ್ತಲ್ಲೇ ಸಿಕ್ಕಿ ಬೀಳುತ್ತಾನೆ, ಮತ್ತಲ್ಲೇ ತಾನು ಸಮಾಧಾನ ಮಾಡಿಕೊಳ್ಳುತ್ತಾನೆ. ಹೀಗಾಗಿ ಮಕ್ಕಳು, ಪಶುಗಳು ಅಂದರೆ ದನ ಮುಂತಾದ್ದು, ಕೊಟ್ಟಿಗೆಯಲ್ಲಿ ಒಟ್ಟು ಟೋಟಲಿ ಅವನ ಸಂಪತ್ತಿನ ಕತೆ, ದುಡ್ಡು ದುಮ್ಮಾನಗಳು ಇದರಲ್ಲಿ ಬಿದ್ದವ. ಹೇಗಿರುತ್ತೆ ಹೇಳಿ? ಸುಪ್ತಂ ವ್ಯಾಘ್ರೋ ಮೃಗಮಿಮ. ಬಹಳ ಚಂದವಾಗಿ ಒಂದು ಜಿಂಕೆ ತನ್ನ ಹೆಣ್ಣು ಜಿಂಕೆಯನ್ನು ಹತ್ತಿರದಲ್ಲಿ ಕುಳ್ಳಿರಿಸಿಕೊಂಡಿದೆ, ಮರಿಗಳನ್ನು ಮಾಡಿಕೊಂಡಿದೆ, ನೆಕ್ತಾ ಇದೆ, ಮೈ ತಿಕ್ತಾ ಇದೆ, ಬಾಯಿ ತೆಗಿತಾ ಇದೆ, ಕಿವಿ ನಿಮಿರಿಸ್ತಾ ಇದೆ. ಆರಾಮವಾಗಿ ಅಲ್ಲಿಗೆ ತೆಕ್ಕಿ ಕೆಳಗೆ ಹಾಕಿ ಮಲಗಿ ಬಿಟ್ಟಿದೆ ವಿಶ್ವಾಸದಲ್ಲಿ. ಹೆಂಡತಿ ಮೃಗ, ಮಕ್ಕಳು ಮೃಗಗಳು ತಾನು ಹೇಳಿಕೊಂಡು ಎಲ್ಲವನ್ನು ಅವುಗಳಿಗೆ ತಾವು ದುಡಿದು ಹಾಕಿ ತಿನ್ನಿಸಿದಾಗೆ ಹಾಗೆ ಬಿದ್ದುಕೊಂಡಿದ್ದ ಮೃಗವನ್ನು ಅತ್ತ ಹೊಂಚು ಹಾಕಿ ಹುಲಿ ಹಾರಿ ತಗೊಂಡೋಗಿಬಿಟ್ಟಿತು. ಯಾರ ಇದ್ದಾರೆ? ಹೆಂಡತಿ ಮಕ್ಕಳು ಮತ್ತೊಂದು ಇನ್ನೊಂದು ಬಂದು ಬಳಗ, ದುಡ್ಡು ದುಮ್ಮಾನ, ಆಸ್ತಿ ಪಾಸ್ತಿ, ಅಧಿಕಾರ, ಅಂತಸ್ತು ಅಂತ ಹೇಳಿಕೊಂಡು ಮುಳುಗಿದ್ದಾನೆ. ಇತ್ತ ಯಮ ಹುಲಿಯಂತೆ ಅವನನ್ನು ಕಬಳಿಸಿದ್ದ ಅವನಿಗೆ ಕಣ್ಣು ಕಾಣ್ತಾ ಇಲ್ಲ. ಸುಪ್ತಂ ವ್ಯಾಘ್ರೋ ಮೃಗಮಿವ ಮೃತ್ಯುರಾದಾಯ ಗಚ್ಚತಿ ಅಂತ. ಇತ್ತ ಸಾವು ಬಂದು ಹೊತ್ಕೊಂಡು ಹೋಗ್ತದೆ ಅವನನ್ನು. ಹಾಗೆ ಎಲ್ಲಿ ಮನೆ ಮಂದಿಗಳಾಗಲಿ, ಅವನು ಮಾಡಿಟ್ಟ ಆಸ್ತಿ ಪಾಸ್ತಿಗಳಾಗಲಿ, ಅವನನ್ನು ಕೇಳಿಕೊಂಡು ಸುತ್ತುವರಿದಿರತಕ್ಕಂಥ ಜನ ಜಂಗುಳಿ ಆಗಲಿ ಎಲ್ಲಿ ಬರ್ತದೆ? ಯಾರಿಂದಲೂ ಯಮನನ್ನು ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ ಎನ್ನುವ ಅತ್ಯಂತ ಸತ್ಯಭೂತವಾದ ಸಂಗತಿಯನ್ನು ಮಗ ಚಿಂತನೆಗೆ ತರ್ತಾನೆ. ಹೀಗೆ ಒಂದು ದೃಷ್ಟಿಯಿಂದ ಈ ಲೋಕದಲ್ಲಿ ಆಗತಕ್ಕಂತಹ ಸಹಜವಾದ ಕ್ರಿಯೆ, ಅಜ್ಞಾನದ ವ್ಯಾಪಾರ, ಭಗವದೆಚ್ಚರ ಇಲ್ಲದೆ ಆಗಿರತಕ್ಕಂಥ ಕೆಲವೆಲ್ಲ ರೀತಿ ರಿವಾಜುಗಳು, ಇವನ್ನೆಲ್ಲ ತಪ್ಪಿಸ್ಲಿಕ್ಕೋಸ್ಕರ ಹೀಗೇ ಕ್ರಮಬದ್ಧವಾಗಿರಬೇಕು ಅಂತ ಪ್ರಶ್ನೆ ಎಲ್ಲ ಮನುಷ್ಯ. ಇದೊಂದು ದೃಷ್ಟಿಯಿಂದ ವೈರಾಗ್ಯದ ಪಾಠಕ್ಕೆ ಇರತಕ್ಕಂಥ ವೇದಾಂತದ ಸೂತ್ರ ಇದು. ಯದ ಹರೇವ ವಿರಜೇ ತದ ಹರೇವ ಪ್ರವ್ರಜೇತ್ ಅಂತ ಹೇಳಿ, ಬಾಲ್ಯಾದ್ವಾ ವನಾದ್ವಾ ಗೃಹಾದ್ವಾ ಅಂತ ಎಲ್ಲ ವಾಕ್ಯ. ದೇವರೆಡೆಗೆ ಸಾಗಲು ಯಾವಾಗ ಯೋಗ್ಯವಾದ ಸಮಯ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಅದು ಎಂಥದ್ದು, ಅದು ರಾಗ ಎಳೆದು, ಏನು ರಾಗ ಎಳೆದು ಅಂತ ಅಭ್ಯಾಸ ಆಗದೆ ಹೋಗ್ಲಿಕ್ಕೆ ಆಗುವುದಿಲ್ಲಲ್ಲ, ಅನುಭವ ಬಾರದೆ ಸಿಗುವುದಿಲ್ಲಲ್ಲ. ಆದ್ದರಿಂದ ಮೊದಲಿಗೆ ಮದುವೆಯಾಗಿ ಮಕ್ಕಳಾಗಿ ಅಲ್ಲಿ ಅವರದ್ದೆಲ್ಲ ಗಲಾಟೆ, ಕೈಕಾಲು ಬಡಿದದ್ದೆಲ್ಲ ನೋಡಿಕೊಂಡು ಮತ್ತೆ ತನ್ನಷ್ಟಕ್ಕೆ ವಾಕರಿಕೆ ಬರಲಿಕ್ಕೆ ಶುರುವಾದರೆ ಅದನ್ನು ಗಟ್ಟಿ ಮಾಡಿಕೊಂಡು ಅವರಲ್ಲಿ ಮತ್ತೆ ಎಲ್ಲ ಬಿಟ್ಟುಕೊಂಡು ಓಡುದು. ಪ್ರಲಯನ, ತ್ಯಾಗ, ವೈರಾಗ್ಯ. ಈಗೆಂದು ವೈರಾಗ್ಯ ಬಂದು ಇನ್ಯಾರೋ ನಂಬಿಸುವುದಿಲ್ಲ, ಕೈಕಾಲು ಬಲ ಇಲ್ಲ, ದುಡ್ಡು ದುಮ್ಮಾನ ಸಿಗುವುದಿಲ್ಲ, ಆ ನಂತರ ಪೂರ್ಣ. ಇದಕ್ಕೆ ಏನು ಹೇಳ್ತಾರೆ? ಪ್ರಯೋಜನ ಇಲ್ಲ. ಅದಕ್ಕೆ ಹೇಳಿದ್ರು, ಯಾವಾಗ ಬೇಡ ಅಂತ ಜಗತ್ತು ಖಂಡಿತೋ ಆವಾಗಲೇ ಹೊರಡಲಿಕ್ಕೆ. ಅದು ಬಾಲ್ಯದಲ್ಲಿರಲಿ, ಯೌವನದಲ್ಲಿ ಆಗಲಿ, ಮುದಿತನದಲ್ಲಿ ನಡೆಯಲಿ,
ಅದು ಮನೆ ಬಿಟ್ಟ ನಂತರ ಆಗಲಿ, ಕಾಡಿ ಹೋದ ನಂತರ ಆಗಲಿ, ಗೃಹಸ್ಥಾಶ್ರಮ ಆಗಲಿ, ವಾನಪ್ರಸ್ಥನ ಆಗಲಿ, ಯಾವಾಗ ದೇವರ ಎಚ್ಚರ ಆಯಿತೋ, ಯಾವಾಗ ಬಿಡಬೇಕು ಕಂಡಿತೋ ಹೋಗುವುದೇ ಅನ್ನೋ ವೇದಾಂತದ ಸುಳುವಲ್ಲಿ ಈ ಮಗ ಹೇಳುತ್ತಾನೆ, ಕಾಯ್ಬೇಡಿ, ಸಾವು ಹತ್ತಿರ ಇದೆ, ಅದಾದ ನಂತರ ಇದಾದ ನಂತರ ಅಂತ ಒಂದೊಂದೇ ಸ್ಟೆಪ್ಪುಗಳನ್ನು, ಸ್ಟೆಪ್ಪು ಇದೆ ಇಲ್ಲ ಅಲ್ಲ, ಹಾಗೆ ಹೋಗುವುದು ಸರಿ, ಹೀಗೆ ಬರುವುದು ಸರಿ, ಒಂದನ್ನೊಂದು ದಾಟಿಕೊಂಡು ಹೋಗಲಿಕ್ಕೂ ಆಗುವುದಿಲ್ಲ ಅಲ್ಲ, ಯೋಗ್ಯತೆ ಅಂತ. ಆದರೆ ಕಾಯಲೇಬೇಕು ಅಂತ ಕಾಯಿಲೆಯಂತೆ ಕಾಯುವುದರಲ್ಲೇ ಅರ್ಥ ಇಲ್ಲ. ಅದಾದ ನಂತರವೇ ಹೇಳಿದ್ದಾರೆ, ಬೀಗ ಎಲ್ಲ ಬೇಡ ಕಾಣಬಾರದು, ಅದು ಹೀಗೆ ಬರಬೇಕು ಅಂತ. ಪ್ರೋಸೆಸ್ ಒಂದೇ ನಮೂನಿ ಇಲ್ಲ. ಅದರಲ್ಲಿ ಆಚಾರ್ಯ ಮಧ್ವರ ನಿರ್ಣಯದ ಗೆರೆ ಅಂತೆ, ದೇವಾಹ ಸಜಾಯಾಹ ಮುಚ್ಚಂತೆ. ದೇವತೆಗಳಿಗೂ ಮಡದಿಯರು ಇರ್ತಾರೆ ಎನ್ನುವುದು ಸತ್ಯ. ಅದನ್ನ ಮಡದಿಯರು ಮಕ್ಕಳು ಸಂಸಾರ ಇರುವುದೇ ವಿರೋಧಿಗಳೇನಲ್ಲ. ದೇವತೆಗಳು ಭಗವಂತನ ಕಂಡವರೇ, ಋಷಿಗಳು ಇದ್ದಾರೆ, ಹೆಂಡತಿ ಇದ್ದವರಿದ್ದಾರೆ, ಸಾಧನೆ ಮಾಡಿದವರಿದ್ದಾರೆ, ದೇವರನ್ನು ಕಂಡವರಿದ್ದಾರೆ, ಮತ್ತೆ ಕೆಲವರು ಸಿಕ್ಕಿಬಿದ್ದವರಿದ್ದಾರೆ, ಸೋತವರಿದ್ದಾರೆ. ಅದನ್ನು ಅವರವರ ಯೋಗ್ಯತೆಯಂತೆ ಅದು ನಡೆಯುತ್ತೆ ಹೊರತು ಪ್ರತಿಯೊಬ್ಬರು ಹೀಗೆ, ಪ್ರತಿಯೊಬ್ಬರಿಗೂ ಶಾರ್ಟ್ ಕಟ್ ಇದೆ, ಪ್ರತಿಯೊಬ್ಬರಿಗೂ ಜಂಪ್ ಆಗಲಿಕ್ಕೆ ಉಂಟು ಅನ್ನುವುದಲ್ಲ. ಅದು ಕ್ರಮಬದ್ಧತೆಯೇ ಸಾರ್ವತ್ರಿಕ ಅನ್ನುವುದು ಅಲ್ಲ. ಹೀಗೆ ಬಹಳ ಚಂದವಾಗಿ ಅವರವರ ಯೋಗ್ಯತೆಯಂತೆ ಇರಲಾಗಿ ಮಗನಲ್ಲಿ ಪ್ರಶ್ನೆ ಕೇಳಿಕೊಂಡಾಗ ಹೀಗೆ ಅಂತ ಹೇಳಿದ್ದಕ್ಕೆ ಮಗ ಸ್ಪಷ್ಟವಾಗಿ ಮೋಕ್ಷ ಧರ್ಮದ ಅನೇಕ ಆಯಾಮಗಳನ್ನು ತಿಳಿಸಿಕೊಟ್ಟಿದ್ದಾನೆ ಅಂತ ಭೀಷ್ಮರು ಕಥೆಯನ್ನು ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಅದರ ಮುಂದಿನ ಕೆಲವು ಮಾತುಗಳನ್ನು, ಇಷ್ಟೇ ಮಾತುಗಳು ಮತ್ತೆ ಮಗ ಮಾತಾಡ್ತಾನೆ, ಅಪ್ಪನ ಹತ್ತಿರ ಚಿಂತನೆಯನ್ನು ಕೊಡ್ತಾನೆ. ಅದನ್ನು ಮುಂದಿನ ಹಂತದಲ್ಲಿ ಚಿಂತನೆ ಮಾಡುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.